ಸಿಸ್ಟಮ್ ಅನಾಲಿಸಿಸ್ ಯೂಸಿಂಗ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತ. ಓಕೆನಾ? ಸೊ ಓಕೆ, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಸೊ ಇಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿಕೊಂಡು ನೀನು ಹೇಗೆ ಒಂದು ಸಿಸ್ಟಮ್ನ ಕಾಸಲ್ಲೋ ನಾನ್ ಕಾಸಲ್ಲೋ, ಸೊ ಸಿಸ್ಟಮ್ ಅಂತಂದರೆ ಏನು ನೆನಪಾಗಬೇಕು ನಿನಗೆ? ಕಾಸಲ್ ಇದೆಯೋ, ನಾನ್ ಕಾಸಲ್ ಇದೆಯೋ, ಆ್ಯಂಟಿ ಕಾಸಲ್ ಇದೆಯೋ, ಡೈನಮಿಕ್ ಇದೆಯೋ, ಸ್ಟ್ಯಾಟಿಕ್ ಇದೆಯೋ, ಲೀನಿಯರ್, ಏನು ಇದೆಲ್ಲ ನೋಡ್ಕೊಂಡು ಹೋಗಬೇಕು. ಓಕೆನಾ? ಫಸ್ಟು ನೋಟ್ ಮಾಡ್ಕೊ. ಸೊ ನೋಟ್ ಪಾಯಿಂಟ್ ಏನಿದೆ ಅಂತಂದರೆ, ಸೊ ಇಲ್ಲೇ ಮಾಡ್ಕೊಂಡ್ರೆ, ಸೊ ನೋಟ್ ಪಾಯಿಂಟ್ ಏನಿದೆ ಅಂತಂದರೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಲ್ವೇಸ್ ಯೂಸಸ್ ಏನು ಯೂಸ್ ಮಾಡುತ್ತೆ? LTI ಸಿಸ್ಟಮ್ನ ಯೂಸ್ ಮಾಡೋದು. ಓಕೆನಾ? ಆಲ್ವೇಸ್ ಯೂಸ್ LTI ಸಿಸ್ಟಮ್. ಓಕೆನಾ? ಆಲ್ವೇಸ್ ಯೂಸ್ LTI ಸಿಸ್ಟಮ್ನ ಯೂಸ್ ಮಾಡುತ್ತೆ. ಸೊ ಓಕೆ, ಸೊ ಏನಿದೆ ಅಂತಂದರೆ, ಲೆಟ್ ಅಸ್ ಟೇಕ್ ಎ ಸಿಸ್ಟಮ್. ಸೊ ನನ್ನ ಹತ್ರ ಏನಿದೆ, ಒಂದು ಸಿಸ್ಟಮ್ ಇದೆ. ಓಕೆನಾ? ಸೊ ಏನು ಸಿಸ್ಟಮ್ ಅದು? ಸೊ ದಿಸ್ ಸಿಸ್ಟಮ್ ಇಸ್ LTI ಸಿಸ್ಟಮ್ ಅಂತ ಹೇಳ್ದಂಗೆ LTI ಸಿಸ್ಟಮ್ ಇದೆ ನನ್ನ ಹತ್ರ. LTI ಸಿಸ್ಟಮ್ ಇಂಪಲ್ ರೆಸ್ಪಾನ್ಸ್ ಏನಾಗಿರುತ್ತೆ? h(t) ಆಗಿರುತ್ತೆ. ಓಕೆನಾ? ಸೊ ಓಕೆ, ಸೊ ನಂದು ಇದು ಏನಾಗಿರೋದ್ರಿಂದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. h(t) ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? ದಟ್ h(s) ಆಗುತ್ತೆ. ಓಕೆನಾ? ಅದೇ ರೀತಿ ನಾನು ಏನು ಕೊಡ್ತೀನಿ? ನಾನು ಇನ್ಪುಟ್ ಏನು ಕೊಡ್ತೀನಿ? ಇನ್ಪುಟ್ಟು x(t) ಕೊಡ್ತಿದ್ದೀನಿ, ಆ್ಯಂಡ್ ಔಟ್ಪುಟ್ ನಾನು ಏನು ತೆಗಿತೀನಿ? y(t) ಕೊಡ್ತೀನಿ. ಸೊ ಇದ್ರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? x(s). ಇದ್ರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? y(s). ಓಕೆನಾ? y(t) = ಏನಾಗುತ್ತೆ? x(t) ಕನ್ವಲ್ಯೂಷನ್ h(t) ಆಗಲ್ವಾ? ಹೌದು ಗುರು, ಆಗುತ್ತೆ, ಆರಾಮಾಗುತ್ತೆ. ಸೊ ಇದೇನಾಗುತ್ತೆ? x(s) ಇಂಟು h(s) ಆಗುತ್ತೆ. ಓಕೆನಾ? ಓಕೆ, ಸೊ ಓಕೆ ಗುರು. ಸೊ ಇವಾಗ ಏನಿದೆ ಅಂತಂದರೆ, ಓಕೆನಾ, ಇದಾಯ್ತಲ್ಲ. ಸೊ ಏನಾಯಿತು? ಇನ್ನೊಂದು ಸಿಸ್ಟಮ್ ಇದೆ, ಅದರ ಔಟ್ಪುಟ್ ಎಲ್ಲ ಸಿಕ್ತು. ಸೊ ನೀನು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಬರೋದಾಯಿತು. ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು ಗುರು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತಂದರೆ ಏನು? ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಸ್ ಈಕ್ವಲ್ ಟು ಏನು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಸ್ ಈಕ್ವಲ್ ಟು ಇಲ್ಲಿಂದ ಎಲ್ಲಿ ವರ್ಕ್ ಆಗುತ್ತೆ? -∞ ಟು +∞. ಏನಾದ್ರು ಒಂದು ಸಿಗ್ನಲ್ ಇತ್ತು ಅಂತಂದರೆ, ಸಿಗ್ನಲ್ ಇಂಟು e⁻⁻st dt ಅಲ್ವ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂದರೆ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ವರ್ಕ್ಸ್ ಫ್ರಮ್ -∞ ಟು +∞ ಅಂತ. ಓಕೆನಾ? -∞ ಇಂದ +∞ ಇಂದ. ಸೊ ನನಗೇನು ಯಾವುದೇ ಒಂದು ಸಿಸ್ಟಮ್ ಆಗಲಿ, ಓಕೆನಾ, ಯಾವುದೇ ಸಿಸ್ಟಮಿಗಾದ್ರೂ ಏನಾಗಿರುತ್ತೆ? ಅದರದ್ದೇ ಆದಂಥ ಒಂದು ಇನಿಷಿಯಲ್ ಸ್ಟೇಟು, ಫೈನಲ್ ಸ್ಟೇಟು ಎಲ್ಲ ಇರುತ್ತೆ. ಓಕೆನಾ? ಸೊ ಇದೇನಿದು, ಇದು -∞ ಇರುತ್ತೆ. ಸೊ ಇದು ಕೂಡ ಏನಿರುತ್ತೆ? ಇದು ಕೂಡ +∞ ಆಗಿರುತ್ತೆ. ಸೊ ಏನಾಗಿದೆ ಅಂತಂದರೆ, -∞ ಅಂದರೆ ಇನಿಷಿಯಲ್ ಸ್ಟೇಟು, ಸ್ಟಡಿ ಸ್ಟೇಟ್, ಯಾವ್ದಾದ್ರು ಒಂದು ಸಿಸ್ಟಮಿಗಾಗಲಿ, ಸಿಸ್ಟಮ್ ರೀಚರ್ಸ್ ಅಥವಾ ಸರ್ಕ್ಯೂಟ್ ರೀಚರ್ಸ್ ದ ಸ್ಟಡಿ ಸ್ಟೇಟ್, ಈ ಥರ ಎಲ್ಲ ನಾವು ಕೇಳಿದ್ದೇವೆ ನೆಟ್ವರ್ಕ್ ಅನಾಲಿಸಿಸಲ್ಲಿ. ಬಟ್ ಇಲ್ಲಿ ಯಾವ ಥರ ಬರುತ್ತೆ ಅಂತಂದರೆ, ಸೊ ನೋಡೋದಾದರೆ, ಸೊ ಓಕೆ, ಇಲ್ಲಿ 0 - 0 ಪ್ಲಸ್ ಇರೋದ್ರಿಂದ 0 ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ? 0 ಕ್ಯಾನ್ ಬಿ ಇದೇನಾಗುತ್ತೆ? ಸೊ 0 ನಾನು ನೋಡ್ತೀನಿ ಅಂತಂದರೆ, ಇದು ನನ್ನ ಇನಿಷಿಯಲ್ ಸ್ಟೇಟ್ ಆದರೆ, ನಂದು ಇದು ಇನಿಷಿಯಲ್ ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ಏನಂದಿದ್ದು, ಸಿನ್ಸ್ ಇಟ್ ಈಸ್ ಆನ್ ಇನಿಷಿಯಲ್ ಪಾಯಿಂಟ್, ಇನಿಷಿಯಲ್ ಟೈಮ್ ಅಥವಾ ಇನಿಷಿಯಲ್ ಟೈಮ್ ಅಂತ ಆದರೆ, ನನಗೆ ಇದೇನಾಗುತ್ತೆ? ಈ ಕಡೆ ನನಗೆ ಫ್ಯೂಚರ್ ಟೈಮ್ ಆಗುತ್ತೆ, ಈ ಕಡೆ ನನಗೇನಾಗುತ್ತೆ? ಪಾಸ್ಟ್ ಟೈಮ್ ಆಗುತ್ತೆ. ಓಕೆನಾ? ಸೊ -∞ ನನಗೇನು? -∞ ನನಗೆ ತುಂಬ ಹಳೆಯದು. ಫಾರ್ ಎಕ್ಸಾಂಪಲ್, ಇನ್ನು ಲ್ಯಾಬಲ್ಲಿ ಏನಿರುತ್ತೆ? ನೀನು ಲ್ಯಾಬಲ್ಲಿ ಒಂದು ಸಿಸ್ಟಮ್ ತಂದು ಇಟ್ಟಿರ್ತಾರೆ. ಸೊ ನಿಮ್ಮ ಮನೇಲಿ ಏನಾಗಿರುತ್ತೆ? ಓಕೆ, ಲ್ಯಾಬಲ್ಲಿ ಅಂತ ತಿಳ್ಕೊ. ಸೊ ನೀನೇನಾಗ್ತಿದೆ, ನೀನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಒಂದು ಲ್ಯಾಬಿಗೆ ಹೊಸದಾಗಿ ಹೋಗ್ತಿದೆಯಾ. ಓಕೆನಾ? ಅದೇನಾಗಿರುತ್ತೆ? ಇಲ್ಲೇನಾಗಿರುತ್ತೆ? ಸೊ ಸುಮಾರು ವರ್ಷದಿಂದ ಅದನ್ನು ಯೂಸ್ ಮಾಡ್ತಿರ್ತಾರೆ. ಯಾರೊಬ್ಬ ಹಳೆ ಸ್ಟೂಡೆಂಟ್ಸು, ಟೀಚರ್ಸು, ಲ್ಯಾಬ್ ಟೆಕ್ನಿಷಿಯನ್ ಎಲ್ಲ ಯೂಸ್ ಮಾಡಿರ್ತಾರೆ. ಬಟ್ ಅದು ಬ್ರ್ಯಾಂಡ್ ನ್ಯೂ, ಹೊಸದಾಗಿದ್ದಾಗ ಇಲ್ಲೇನಾಗಿರುತ್ತೆ? ಸಿಸ್ಟಮು ಬ್ರ್ಯಾಂಡ್ ನ್ಯೂ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಬ್ರ್ಯಾಂಡ್ ನ್ಯೂ ಆಗಿರುತ್ತೆ ಅಂದಾಗ ಏನಾಗಿರುತ್ತೆ ಅದನ್ನು? ಸೊ ಬ್ರ್ಯಾಂಡ್ ನ್ಯೂ ಆಗಿತ್ತು ಅಂತಂದರೆ ಅದರಲ್ಲೇನು ಮುಂಚೆ ಇನಿಷಿಯಲ್ ಸ್ಟೇಟ್ಸ್ ಇರಲ್ಲ ಅಂತ, ಇನಿಷಿಯಲ್ ಚಾರ್ಜಸ್ ಇರಲ್ಲ ಅಂತ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ನೀವು ಲ್ಯಾಬಿಗೆ ಹೋದಾಗ ಅಬ್ಸರ್ವ್ ಮಾಡಿರ್ಬೋದು. ಏನಂತ ಅಬ್ಸರ್ವ್ ಮಾಡಿರ್ತೀರಾ? ಫಾರ್ ಎಕ್ಸಾಂಪಲ್, ಇದು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಲ್ಯಾಬಿಗೆ ಹೋಗಿದಾಗ ನಾವೇನು ಇನ್ಪುಟ್ಟೇ ಕೊಟ್ಟಿರಲ್ಲ. ಏನಾಗುತ್ತೆ? ಸಿ ಆರ್ ಅಲ್ಲಿ ಏನು ಬರ್ತಿರುತ್ತೆ? ಸೊ ನೀವು ಜಸ್ಟ್ ಕನೆಕ್ಷನ್ ಮಾಡಿಬಿಟ್ಟಾಗ ನಾವೇನು ಇನ್ಪುಟ್ಟೇ ಕೊಟ್ಟಿರಲ್ಲ, ಆದರೂ ಕೂಡ ಸಿ ಆರ್ ಅಲ್ಲಿ ಏನಾಗ್ತಿರುತ್ತೆ? ಏನೋ ಒಂದು ಶೋ ಆಗ್ತಿರುತ್ತೆ. ವೇವ್ ಫಾರ್ಮ್ಸ್ ಏನಾಗ್ತಿರುತ್ತೆ? ವೇವ್ ಫಾರ್ಮ್ ಶೋ ಆಗ್ತಿರುತ್ತಲ್ವ? ಅದೇ ಥರ ಇದನ್ನು ಏನಾಗಿರುತ್ತೆ? ನಾನು ಏನು ಮಾಡ್ತೀನಿ? ನಾನು ಇನಿಷಿಯಲ್ ಟೈಮಲ್ಲಿ ನಾನು ಏನು ಮಾಡ್ತೀನಿ? ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಕೂಡ, ಸರ್ಕ್ಯೂಟ್ ಅನಾಲಿಸಿಸ್ ಮಾಡ್ತಿದ್ರು ಕೂಡ, ಬಟ್ ಏನಾಗಿರುತ್ತೆ? ಡ್ಯೂ ಟು ಸಮ್ ಇನಿಷಿಯಲ್ ವ್ಯಾಲ್ಯೂಸ್, ಮುಂಚೆ ಯಾರೋ ಒಬ್ಬರು ಮಾಡಿರೋದ್ರಿಂದ ಡ್ಯೂ ಟು ಸಮ್ ಇನಿಷಿಯಲ್ ವ್ಯಾಲ್ಯೂಸ್ ಏನಾಗುತ್ತೆ? ನನಗೆ ಔಟ್ಪುಟ್ ಬರ್ತಾ ಹೋಗುತ್ತೆ. ಬಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ? ಸೊ -∞ ಟು +∞ ವರ್ಕ್ ಆಗ್ತಿರೋದ್ರಿಂದ, -∞ ಇಂದ +∞ ಹೋಲ್ ಈ ಎಂಟೈರ್ ಇದರಿಂದ ವರ್ಕ್ ಆಗ್ತಿರೋದ್ರಿಂದ
ನಾವು ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿ ನಾನು ಯಾವ ಪಾಯಿಂಟಲ್ಲಿ ನಾನು ಏನು ಮಾಡ್ತೀನಿ ಸಿಸ್ಟಮ್ ಯಾವ ಪಾಯಿಂಟಲ್ಲಿ ನಾನು ಕಂಡುಹಿಡ್ತೀನಿ ಅಂತಂದ್ರೂ ಇನಿಷಿಯಲ್ ಸ್ಟೇಟ್ನ ಏನಂತ ತಗೋತೀನಿ ನಾನು ನಾನು ಬಿಗಿನ್ ಮಾಡ್ತಿರೋದು 0 ಇಂದನೇ ಅಂತ ನಾನು ತಗೋತೀನಿ. ಸೊ ಇನ್ ಲ್ಯಾಪ್ಲಾಸ್ I always assume initial conditions as 0 ಇಲ್ಲ ಅಂತಾನೆ ಅಸ್ಯೂಮ್ ಮಾಡ್ತೀನಿ. ಓಕೆನಾ? ಏನಕ್ಕಂತಂದ್ರೂ ಏನು ಎಫೆಕ್ಟೇ ಇರಲ್ಲ. ಏನಕ್ಕೆ ಅಂತಂದರೆ ಅದು -∞ಇಂದ +∞ ತನಕ ನಾನು ಎಲ್ಲರೂ ಒಂದು ಪಾಯಿಂಟಲ್ಲಿ ಮಾಡ್ತೀನಿ ಅಂತಂದರೆ ಮಾತ್ರ ನನಗೇನಾಗುತ್ತೆ ಅದರ ಒಂದು ಪಾಯಿಂಟಲ್ಲಿ ಮಾಡ್ತೀನಿ ಅಂದರೆ ನನಗೆ ಅದರ ಇನಿಷಿಯಲ್ ಸ್ಟೇಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀನು ನೆಟ್ವರ್ಕ್ ಥಿಯರಿಲಿ ಏನು ನೋಡ್ತಿದ್ದೆ ಟ್ರಾನ್ಸಿಯೆಂಟ್ ಅನಾಲಿಸಿಸಲ್ಲಿ. ಸೊ ಫಾರ್ ಇಷ್ಟು ಸೆಕೆಂಡ್ ಆದಮೇಲೆ ಎಷ್ಟು ಚಾರ್ಜ್ ಆಗಿದೆ, ಇಷ್ಟು ಸೆಕೆಂಡ್ ಆದಮೇಲೆ ಏನಾಗಿದೆ ಅಂತ ಅದು ನಿನಗೆ ಕಂಡುಹಿಡಿಯಬೇಕಾಗಿರುತ್ತೆ. ಸ್ಟಡಿ ಸ್ಟೇಟ್ ರೀಚಸ್ ಯಾವಾಗುತ್ತೆ, ಸ್ಟಡಿ ಸ್ಟೇಟ್ ಯಾವಾಗ ರೀಚಸ್ ಆಗುತ್ತೆ ಅಂತ ಅಲ್ವಾ. ಬಟ್ ಇಲ್ಲೇನಾಗ್ತಿದೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅನ್ನೋದು ಅದು ಸೊ ಅಲ್ಲಿ ನನಗೆ ಏನು ಬೇಕಾಗುತ್ತೆ ಇನಿಷಿಯಲ್ ಸ್ಟೇಟ್ ಬೇಕಾಗ್ತಿತ್ತು, ಇನಿಷಿಯಲ್ ಚಾರ್ಜು, ಇನಿಷಿಯಲ್ ಕರೆಂಟ್, ಇನಿಷಿಯಲ್ ವೋಲ್ಟೇಜ್ ಎಲ್ಲ ಬೇಕಾಗ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅನ್ನೋದು ಎಂಟೈರ್ ಟೈಮ್ ಆಕ್ಸಿಸ್ ಮೇಲೆ ಏನಾಗ್ತಿದೆ ಎಂಟೈರ್ ಟೈಮ್ ಆಕ್ಸಿಸ್ ಮೇಲೆ ಎಂಟೈರ್ ಟೈಮ್ ಆಕ್ಸಿಸ್ ಮೇಲೆ ಪರ್ಫಾರ್ಮ್ ಮಾಡ್ತಿದೆ, ಆ್ಯಕ್ಟ್ ಆಗ್ತಿದೆ. ಇಟ್ ಆ್ಯಕ್ಟ್ಸ್ ಅಪಾನ್ ಎಂಟೈರ್ ಟೈಮ್ ಆಕ್ಸಿಸ್ ಅಲ್ವಾ. ಸೊ ನಾನು ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ರು ನನಗೆ ಅದು ಸ್ಟಾರ್ಟಿಂಗ್ ಪಾಯಿಂಟೇನಾ, ನಾನು ಝೀರೋ ಸ್ಟಾರ್ಟ್ ಮಾಡಿದ್ರು ನನಗೆ ಸ್ಟಾರ್ಟಿಂಗ್ ಪಾಯಿಂಟೇ, 2 ಸ್ಟಾರ್ಟಿಂಗ್ ಮಾಡಿದ್ರು ಸ್ಟಾರ್ಟಿಂಗ್ ಪಾಯಿಂಟೇ. ಸೊ ಇಫ್ ನಾನು ಏನು ಮಾಡ್ತೀನಿ ಎಲ್ಲರೂ ಸ್ಟಾರ್ಟ್ ಮಾಡಿ ನಾನು ಇನಿಷಿಯಲ್ ಸ್ಟೇಟ್ನ ತೊಗೊಳ್ಳಿ. ಯಾಕಂತಂದರೆ -∞ ಆಲ್ರೆಡಿ ಅದು ಲಿಮಿಟಲ್ಲಿ ತಗೋತಿದೆ. ಸೊ -∞ ಟು +∞ ಲಿಮಿಟಲ್ಲಿ ತಗೋತಿರೋದ್ರಿಂದ ಏನಾಗುತ್ತೆ ಅದನ್ನು ತಗೊಳಕ್ಕೆ ಹೋಗಲ್ಲ. ಸೊ ನಾನು ಏನು ಮಾಡ್ತೀನಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು ಸೊ ಓನ್ಲಿ ಇನ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ವಿಲ್ ಆಲ್ವೇಸ್ ಡೂ ಅನಾಲಿಸಿಸ್ ಫ್ರಮ್ -∞ to ∞ ಟೈಮ್ ಆಕ್ಸಿಸ್ ಆ್ಯಂಡ್ ದಸ್ ಆಲ್ವೇಸ್ ಕನ್ಸಿಡರ್ ಅ ಸಿಸ್ಟಮ್ ಇಸ್ ನ್ಯೂ. ನಾವೇನು ಮಾಡ್ತೀವಿ ಸಿಸ್ಟಮ್ ನ್ಯೂ ಅಂತ ತೊಗೊಂಡು ನೋ ಇನಿಷಿಯಲ್ ಸ್ಟೇಟ್ ಅಂತ ಅಸ್ಯೂಮ್ ಮಾಡ್ತೀವಿ. ಸೊ ದಟ್ ಈಸ್ ಏನು ನೋ ಇನಿಷಿಯಲ್ ಸ್ಟೇಟ್ ಈಸ್ ಪ್ರೆಸೆಂಟ್ ಅಂತ ತಗೋತೀವಿ. ಓಕೆನಾ? ಸೊ ಓಕೆ. ಸೊ ನಾನೇನು ಹೇಳಿದೆ y(s) is equal to x(s) into h(s) ತಗೋತೀವಿ. ಓಕೆನಾ? ಸೊ ಇಟ್ ಇಂಪ್ಲೈಸ್ h(s) is equal to ಏನಾಗುತ್ತೆ h(s) is equal to y(s) divided by x(s). ಸೊ ಇದನ್ನ ಏನಂತ ಕರಿತೀವಿ ನಾವು ಸೊ ಫಾರ್ ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿಂದ ಏನೇನು ಓದ್ತೀವೋ ಓಕೆನಾ ಇಲ್ಲಿಂದ ನಾವೇನೇನು ಓದ್ತೀವೋ ಎಲ್ಲದೂ ಕಂಟ್ರೋಲ್ ಸಿಸ್ಟಮಲ್ಲಿ ಬರ್ತಾ ಹೋಗುತ್ತೆ. ಅಂತಂದರೆ ಈ ಸಿಸ್ಟಮ್ ಟಾಪಿಕಲ್ಲಿ ಇಲ್ಲಿಂದ ನಾವೇನೇನು ಓದ್ತೀವೋ ಈ ಟ್ರಾನ್ಸ್ಫರ್ ಫಂಕ್ಷನ್ ಈ ಟ್ರಾನ್ಸ್ಫರ್ ಅಂತ ಏನು ವರ್ಡ್ ಬಂತಲ್ಲ h(s) is equal to y(s) into x(s) ಇಲ್ಲಿಂದ ನಾವೇನು ಮಾಡ್ತೀವಿ ಸೊ ಇಫ್ ನಾನು ಮುಂಚೆದು ಬರಲ್ಲ ಅಂತ ಹೇಳ್ತಿಲ್ಲ, ಮುಂಚೆ ನಾವೇನೇನು ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕಂಡು ಹಿಡಿದ್ವಲ್ಲ ಅದು ಕೂಡ ಯೂಸ್ ಆಗುತ್ತೆ. ಓಕೆನಾ? ಬಟ್ ನಾವು ಆ್ಯಕ್ಚುಲಾಗಿ ಕಂಟ್ರೋಲ್ ಸಿಸ್ಟಮ್ ಟರ್ಮ್ಸ್ ಎಲ್ಲ ಇಲ್ಲಿಂದ ತೊಗೊಳ್ತಾ ಹೋಗ್ತೀವಿ ನಾವು. ಓಕೆನಾ? ಅದು ಕೂಡ ಯೂಸ್ ಆಗುತ್ತೆ. ಯೂಸ್ ಆಗಲ್ಲ ನಾವು ಇನ್ವರ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಡಬಲ್ ಆರ್ಡರ್ದು ಏನು ಕಂಡು ಹಿಡಿದೀವಿ, ಸಿಂಗಲ್ ಆರ್ಡರ್ದೆಲ್ಲ ಏನು ತೆಗೆದಿದ್ದೀವಲ್ಲ ಏನು ಫೈನ್ ಮಾಡಿದ್ದೀವಲ್ಲ ಅದು ಕೂಡ ಏನಾಗುತ್ತೆ ಅದು ಕೂಡ ಯೂಸ್ ಆಗೇ ಆಗುತ್ತೆ. 100% ಬಂದೇ ಬರುತ್ತೆ. ಯಾಕಂದರೆ ನಾನು ಫೀಡ್ಬ್ಯಾಕಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಫೈನ್ ಮಾಡಬೇಕಾದ್ರೆ ಅದು ಕೂಡ n(s) divided by d(s) ಇರುತ್ತೆ. ಸೊ ಇಫ್ ನೀನು ಅಲ್ಲೂ ಕೂಡ ಏನು ಯೂಸ್ ಮಾಡ್ತೀಯಾ ನ್ಯೂಮರೇಟರ್ ಏನಾದರೂ ಗ್ರೇಟರ್ ಆಗಿತ್ತು ಅಂತಂದರೆ ಅದನ್ನು ಕೂಡ ಈ ಥರ ಪಾರ್ಟಾಗಿ ಡಿವೈಡ್ ಮಾಡಿಬಿಟ್ಟು ಪಾರ್ಟ್ಲಿನೇ ಸಾಲ್ವ್ ಮಾಡೋದು ನೀನು. ಸೊ ಈಗೇನು ರೂಟ್ಸ್ ಫೈನ್ ಮಾಡ್ತೀವಿ. ಸೊ ದೇರ್ಫೋರ್ ಸೇಮ್ ಮೆಥಡ್ ಏನು ಯೂಸ್ ಮಾಡ್ತೀವಿ ಕಂಟ್ರೋಲ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀಯಾ. ಅಲ್ಲೂ ಕೂಡ ROC ಟಾಪಿಕ್ಸ್ ಬರುತ್ತೆ, ಅಲ್ಲೂ ಕೂಡ ಪೋಲ್ಸ್ ಬರುತ್ತೆ, ಅಲ್ಲೂ ಕೂಡ ಝೀರೋಸ್ ಬರುತ್ತೆ. ಸೊ ನಾನೇನು ಹೇಳ್ತಿರೋದು ಟರ್ಮ್ಸ್. ಓಕೆನಾ? ಟರ್ಮ್ಸ್ ಕೂಡ ಇಲ್ಲಿಂದ ಬರ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ಟ್ರಾನ್ಸ್ಫರ್ ಫಂಕ್ಷನ್ ಆಗಿರುತ್ತೆ. ಸೊ ಏನು ಹೇಳ್ತೀನಿ ಸೊ ವೆನ್ಎವರ್ ವಿ ಟಾಕ್ ಅಬೌಟ್ ಟ್ರಾನ್ಸ್ಫರ್ ಫಂಕ್ಷನ್ ನಾವೇನು ಮಾಡಬೇಕು ಅಸ್ಯೂಮ್ ಇನಿಷಿಯಲ್ ಸ್ಟೇಟ್ ಇಸ್ ಈಕ್ವಲ್ ಟು ಅಂತಂದರೆ ನಾಟ್ ಪ್ರೆಸೆಂಟ್ ಅಂತ. ಓಕೆನಾ? ಸೊ ಇನಿಷಿಯಲ್ ಸ್ಟೇಟ್ ವಿಲ್ ಬಿ ನಾಟ್ ಬಿ ಪ್ರೆಸೆಂಟ್ ಅಂತ. ಓಕೆನಾ? ಸೊ ಓಕೆ 0 ಅಥವಾ ನೆಗ್ಲೆಕ್ಟ್ ಮಾಡ್ತೀವಿ ಅಂತ. ಸೊ ಈ ಕಾನ್ಸೆಪ್ಟಿಗೆ ಬರೋಣ. ಏನು ಗುರು ಕಾನ್ಸೆಪ್ಟ್ ಏನಿದೆ ಅಂತಂದರೆ ಏನು ಗುರು ಇಷ್ಟೆಲ್ಲ ಹೇಳ್ತಿದ್ದೆ ನೀನು. ಸೊ ಇದು ಬೇಸಿಕ್ ಆಯಿತು. ಸೊ ಇಫ್ ಸಿಸ್ಟಮ್ ಅಂತ ಅಂದರೆ ಏನು ಸಿಸ್ಟಮ್ ಅಂತಂದರೆ ನಮ್ಮ ತಲೆಗೆ ಯಾವ್ದು ಬರುತ್ತೆ ಲೀನಿಯರು, ನಾನ್ ಲೀನಿಯರು, ಸ್ಟ್ಯಾಟಿಕ್ಕು, ಡೈನಾಮಿಕ್ಕು, ವೇರಿಯಂಟು, ಟೈಮ್ ಇನ್ವೇರಿಯಂಟು, ಇನ್ವರ್ಟಬಿಲಿಟಿ, ನಾನ್ ಇನ್ವರ್ಟಬಿಲಿಟಿ, ಸ್ಟೇಬಿಲಿಟಿ, ಅನ್ಸ್ಟೇಬಿಲಿಟಿ, ಕಾಸಲ್, ನಾನ್ ಕಾಸಲ್. ಬಟ್ ಆಲ್ರೆಡಿ ನಾನು ಸಿಸ್ಟಮ್ ಏನು ತೊಗೊಂಡಿದ್ದೀನಿ ಆಲ್ರೆಡಿ ಐ ಹ್ಯಾವ್ ಚೂಸನ್ ದ ಸಿಸ್ಟಮ್ ಹೇಗೆ ತೊಗೊಂಡಿದ್ದೆ ನಾನು ಸಿಸ್ಟಮ್ನ LTI ಸಿಸ್ಟಮ್ ತೊಗೊಂಡಿರೋದ್ರಿಂದ ಸೊ ದಟ್ಸ್ ಫಾರ್ ದ ಸಿಸ್ಟಮ್ ಈಸ್ ಆಲ್ರೆಡಿ the system is
ಆಲ್ರೆಡಿ ಏನಾಗಿದೆ, ಆಲ್ರೆಡಿ ಲೀನಿಯರ್ ಆ್ಯಂಡ್ ಟೈಮ್ ಇನ್ವೇರಿಯಂಟ್ ಆಗಿರುತ್ತೆ. ಯಾವಾಗ ಇಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಲ್ಲಿ ಮಾತ್ರ, ಯಾಕಂದರೆ ನಾವು ಈ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಲ್ಲಿ ಯಾವ್ದು ಯೂಸ್ ಮಾಡ್ತಿರೋದು, ನಾವು LTI ಸಿಸ್ಟಮ್ ಯೂಸ್ ಮಾಡ್ತಿದ್ವಿ. ಓಕೆನಾ. ಸೊ LTI ಸಿಸ್ಟಮ್ ಅಂತ ಹೊರಡು ಬಂದಿರೋದ್ರಿಂದ ನಾವು LTI ಸಿಸ್ಟಮ್ ಸೆಕೆಂಡ್ ಚಾಪ್ಟರ್ ಲಾಸ್ಟಲ್ಲಿ ನಾವೇನು ಮಾಡಿದ್ವಿ, ಕೆಲವೊಂದು ಕಂಡೀಷನ್ಸ್ ಓದಿದ್ವಿ. ಏನೇನು ಕಂಡೀಷನ್ಸ್ ಅಂತಂದರೆ, ಸೊ ನಾನು ಐ ಥಿಂಕ್ ಅದನ್ನು ಇಲ್ಲ. ಓಕೆನಾ. ಸೊ ದೇರ್ಫೋರ್ ಏನು ಯೂಸ್ ಮಾಡಿದ್ವಿ ಅಂತಂದರೆ, ಸಿಸ್ಟಮ್ ಸ್ಟ್ಯಾಟಿಕ್ ಆಗಿರ್ಬೇಕಂತಂದರೆ ಏನಿತ್ತು, ಸೊ ದೇರ್ಫೋರ್ h(t) ಶುಡ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು del of t ಇತ್ತಲ್ವಾ. ಸೊ ಏನು ಮಾಡೋಣ ಅಂತಂದರೆ 1 by 1 ಹೇಳ್ತಾ ಹೋಗೋಣ. ಸೊ ದೇರ್ಫೋರ್ ಆ್ಯಕ್ಚುಲಿ ನಿಮಗೆ ನೆನಪಿರಬೇಕಿತ್ತು ಏನೇನು ಕಂಡೀಷನ್ಸ್ ಅಂತ. ಓಕೆನಾ. ಸೊ ಅದೇ ರೀತಿ ನನಗೆ ಅಲ್ಲಿ h(t) ಇರೋದು, ನನಗೆ ಇಲ್ಲಿ h(s) ಇದೆ. ಸೊ ದೇರ್ಫೋರ್ ನನಗೆ ಏನು ಬೇಕಾಗ್ತಾ ಹೋಗುತ್ತೆ, ನಾನು ಏನಕ್ಕೆ ಡಿರೈವ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಯಾವುದಕ್ಕೆ ಡಿರೈವ್ ಮಾಡ್ತಿರ್ಬೇಕು ನಾನು. ಸೊ ದೇರ್ಫೋರ್ ವಿ ಫೈಂಡ್ ಓನ್ಲಿ LTI ಸಿಸ್ಟಮ್ ಆಗಿರೋದು. ನಾವು LTI ಸಿಸ್ಟಮಲ್ಲಿ ಯಾವ್ದಾದ್ರು ಫೈಂಡ್ ಮಾಡಿದ್ವಿ ಗುರು. ನಾನು ಫೈಂಡ್ ಮಾಡಿದ್ದು ಯಾವುದು, ಸ್ಟ್ಯಾಟಿಕ್ ಅಥವಾ ಡೈನಾಮಿಕ್ ಅಂತ ಫೈಂಡ್ ಮಾಡಿದೆ. ಇನ್ನೊಂದು ಕಾಸಲ್ಲ, ನಾನ್ ಕಾಸಲ್ಲ, ಆ್ಯಂಟಿ ಕಾಸಲ್ಲ ಅಂತ ಫೈಂಡ್ ಮಾಡಿದೆ. ಇನ್ನೊಂದು ಸ್ಟೇಬಲ್ ಅನ್ಸ್ಟೇಬಲ್ ಅಂತ ಫೈಂಡ್ ಮಾಡಿದೆ. ಸರಿನಾ ಗುರು? ಓಕೆ ಗುರು. ಸೊ ನಾನೇನು ಮಾಡ್ತೀನಿ, ಈ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಲ್ಲಿ ನಾನು ಎಷ್ಟು ಯೂಸ್ ಮಾಡ್ತೀನಿ, ಬರೀ ಸ್ಟ್ಯಾಟಿಕ್, ಡೈನಾಮಿಕ್, ಕಾಸಲ್, ನಾನ್ ಕಾಸಲ್, ಆ್ಯಂಟಿ ಕಾಸಲ್, ಸ್ಟೆಬಿಲಿಟಿ, ಅನ್ಸ್ಟೇಬಲ್ ನೋಡ್ತೀನಿ. ಓಕೆನಾ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಫಸ್ಟ್. ಆ್ಯಸ್ ಯೂಶುವಲ್ ಯಾವುದರಿಂದ ಸ್ಟಾರ್ಟ್ ಮಾಡ್ತೀನಿ ನಾನು, ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್. ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್. ಓಕೆನಾ ಗುರು. ಸೊ ರಿಮೆಂಬರ್ ಫ್ರಮ್ ಚಾಪ್ಟರ್ 2. ಚಾಪ್ಟರ್ 2 ರಿಮೆಂಬರ್ ಮಾಡಿದ್ರು ಏನಿತ್ತು ಅಂತಂದರೆ, h(t) ಶುಡ್ ಬಿ ಈಕ್ವಲ್ ಟು c ಇಂಟು del of t ಇತ್ತು, ಟು ಬಿ ಸ್ಟ್ಯಾಟಿಕ್. ಸೊ ನಮಗೆ h(t) ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಏನು ಗೊತ್ತಿದೆ, h(s) ಗೊತ್ತಿದೆ. ಸೊ ದೇರ್ಫೋರ್ ಇದ್ರ ಲ್ಯಾಪ್ಲೇಸ್ ನಮಗೆ ಡೆಲ್ಟಾ ಆಫ್ ಟಿ ಏನು ಗೊತ್ತಿದೆ, ನಮಗೆ del of t ಇದು 1 ಅಂತ ಗೊತ್ತಿದೆ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಸೊ ಇಟ್ ಶುಡ್ ಬಿ ಕಾನ್ಸ್ಟೆಂಟ್. ಸೊ ಇದೇನಿದು ಕಂಡೀಷನ್ ಫಾರ್ ಸ್ಟೆಬಿಲಿಟಿ. ಸರಿನಾ ಗುರು? ಕರೆಕ್ಟಾ? ಸೊ ನಮ್ದು ಏನಿದೆ ಟ್ರಾನ್ಸ್ಫರ್ ಫಂಕ್ಷನ್ h(s) ಇದೆಯಲ್ಲ, ದಟ್ ಶುಡ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗಿದ್ದರೆ ಮಾತ್ರ ನಂದೇನಾಗಿರುತ್ತೆ, ಸಿಸ್ಟಮು ಸ್ಟ್ಯಾಟಿಕ್ ಆಗಿರುತ್ತೆ. ಆರ್ ಎಲ್ಸ್ ಇಟ್ ವಿಲ್ ಬಿ ಡೈನಮಿಕ್ ಆಗಿರುತ್ತೆ. ಸರಿನಾ ಗುರು? ಏನಾಗಿರುತ್ತೆ, ಆರ್ ಎಲ್ಸ್ ಡೈನಮಿಕ್ ಆಗಿರುತ್ತೆ. ಓಕೆನಾ. ಓಕೆ. ಸೊ ದೇರ್ಫೋರ್ ಇದರಲ್ಲಿ ಏನು ಎಕ್ಸ್ಟ್ರಾ ಹೇಳಾಗಿಲ್ಲ. ಸೊ ದೇರ್ಫೋರ್ ನೆಕ್ಸ್ಟ್ ಅನ್ಕೋಗೋಣ, ಇಷ್ಟೇ. ಅಲ್ಲೇನು ಪ್ರೆಸೆಂಟ್, ಸೊ ದೇರ್ಫೋರ್ h(s) ಟ್ರಾನ್ಸ್ಫರ್ ಫಂಕ್ಷನ್ ಇರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ಆಗಿಲ್ಲ ಅಂತಂದರೆ ಇಫ್ ಇಟ್ ಇಸ್ ಎಸ್ ಡೊಮೈನ್ ಟರ್ಮ್, ಎಸ್ ಡಿಪೆಂಡೆಂಟ್ ಟರ್ಮ್ ಅಂದಿತ್ತು ಅಂತಂದರೆ ಡೈನಾಮಿಕ್. ಓಕೆನಾ. ಸೊ ದೇರ್ಫೋರ್ ನೆಕ್ಸ್ಟ್ ಏನಿದೆ, ಲೆಟ್ ಅಸ್ ಕನ್ಸಿಡರ್. ಸೊ ದೇರ್ಫೋರ್ ಇಂಪಾರ್ಟೆಂಟ್ ಇದು ಅರ್ಥ ಆಯಿತು ಅಂತಂದರೆ, ಸೊ ದೇರ್ಫೋರ್ ಈ ಸಿಸ್ಟಮ್ಸಲ್ಲಿ ನನಗೇನು ಕಾಸಾಲಿಟಿ ಮತ್ತು ನನಗೇನು ಇಂಪಾರ್ಟೆಂಟು, ಸ್ಟೆಬಿಲಿಟಿ ಇಂಪಾರ್ಟೆಂಟ್. ಓಕೆನಾ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಕಾಸಲ್, ನಾನ್ ಕಾಸಲ್, ಆ್ಯಂಟಿ ಕಾಸಲ್. ಸೊ ನಾನು ಹೇಳ್ತಾ ಹೋಗ್ತಿದ್ದಂಗೆ, ಸೊ ದೇರ್ಫೋರ್ ನೀನು ಏನು ಮಾಡ್ತಿರ್ಬೋದು, ನೀನು ಡೆಫಿನೇಷನ್ಸ್ ಎಲ್ಲ ನೆನ್ಪು ಮಾಡ್ಕೊತ ಹೋಗಿರಿ ಫಸ್ಟ್ ಚಾಪ್ಟರ್ ಹೇಳಿದಂಗೆ. ಬಟ್ ನಾವು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ವಿ, ಕಂಡೀಷನ್ ಯಾವ್ದು ಯೂಸ್ ಮಾಡ್ತಿದ್ವಿ, ಸೆಕೆಂಡ್ ಚಾಪ್ಟರ್ ಯೂಸ್ ಮಾಡ್ತಿದ್ವಿ. ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಇಂಪಲ್ಸ್ ರೆಸ್ಪಾನ್ಸ್ ಮತ್ತು ಟ್ರಾನ್ಸ್ಫರ್ ಫಂಕ್ಷನ್ ಮೇಲೆ ಮಾಡ್ತಿರೋದ್ರಿಂದ. ಫಸ್ಟ್ ಚಾಪ್ಟರ್ಲೆಲ್ಲ ಟೋಟಲ್ ಇನ್ಪುಟ್ ಔಟ್ಪುಟ್ ಗೇಮ್ ಇತ್ತು. ಇಲ್ಲಿ ಗೇಮ್ ಇದೆ. ಸೊ ದೇರ್ಫೋರ್ ಟ್ರಾನ್ಸ್ಫರ್ ಫಂಕ್ಷನ್ ಗೇಮ್ ಇದೆ, h(t). ಓಕೆನಾ. ಓಕೆ ಗುರು. ಸೊ ಇದನ್ನು ನೀಟಾಗಿ ಹೇಳ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಕಾಸಲ್ ನೋಡೋಣ. ಕಾಸಲ್ ಏನಿತ್ತು ನಿನಗೆ ಸೆಕೆಂಡ್ ಚಾಪ್ಟ್ರಲ್ಲಿ, h(t) ಶುಡ್ ಬಿ ಈಕ್ವಲ್ ಟು 0 ಫಾರ್ t ಲೆಸ್ ದ್ಯಾನ್ 0. t ಲೆಸ್ ದ್ಯಾನ್ 0 ಏನಾಗಿರಬೇಕು, h(t) ಏನಕ್ಕೆ ಈಕ್ವಲ್ ಆಗಿರಬೇಕು, h(t) ಶುಡ್ ಬಿ ಈಕ್ವಲ್ ಟು 0ಗೆ ಈಕ್ವಲ್ ಆಗಿರಬೇಕು. ಓಕೆನಾ. ಇಂಪಲ್ಸ್ ರೆಸ್ಪಾನ್ಸು t ಈಕ್ವಲ್ ಆಗಿರಬೇಕು. ನೋಡಿದ್ರು, ಫಾರ್ ಎಕ್ಸಾಂಪಲ್ ನಿನಗೆ ಹೇಳೋದಾದರೆ, ನಾನು h(t) ಬಗ್ಗೆನೇ ಮಾತಾಡ್ತಿರೋದೇನು. ಲೆಟ್ h(t) ಬಿ ಅ
ಯೂನಿಟ್ ಫಂಕ್ಷನ್, ಯೂನಿಟ್ ಸ್ಟೆಪ್ ಫಂಕ್ಷನ್ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಎಚ್ ಆಫ್ ಟಿ ಲೆಸ್ ದ್ಯಾನ್, ಸೊ ದೇರ್ಫೋರ್ ಯು ಆಫ್ ಟಿ ಥರನೇ ಇದೆಯಲ್ಲ ಇದು. ಸೊ ಇಟ್ ಲುಕ್ಸ್ ಸಿಮಿಲರ್ ಟು ಯು ಆಫ್ ಟಿ ಅಂತಂದರೆ 0ಕ್ಕಿಂತ ಕಮ್ಮಿ ಇದ್ದಾಗ 0 ಇದೆ. ಓಕೆನಾ? ಅಂದರೆ ಲೆಟ್ ಅಸ್ ಟೇಕ್ ಯು ಆಫ್ ಟಿನೇ ತಗೊಳ್ಳೋಣ. ಸೊ ಯು ಆಫ್ ಟಿ ಏನಿದೆ, ಸೊ ಈ ಥರ ಇದೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಎಚ್ ಆಫ್ ಟಿ. ಓಕೆನಾ? ಎಚ್ ಆಫ್ ಟಿ ಇಸ್ ಈಕ್ವಲ್ ಟು ಯು ಆಫ್ ಟಿ ಫಂಕ್ಷನ್ ತಗೋತಿದ್ದೀನಿ. ಅದೇನು ಹೇಳ್ತಿದ್ದೆ, ಫಾರ್ ಟಿ ಲೆಸ್ ದ್ಯಾನ್ 0ಗೆ ಏನಿದೆ, ಟಿ ಲೆಸ್ ದ್ಯಾನ್ 0ಗೆ ಏನಿದೆ, 0ನೇ ಇದೆ. ಓಕೆನಾ? ಏನು ಹೇಳ್ತಿದೆ ಅದು, ಟಿ ಲೆಸ್ ದ್ಯಾನ್ 0ಗೆ ಅದೇನಿದೆ ವ್ಯಾಲ್ಯೂ, ಟಿ ಲೆಸ್ ದ್ಯಾನ್ 0ಗೆ 0ನೇ ಇದೆ. ಓಕೆನಾ? ನೋಡಿ ಇದು 0 ಇದೆ, ಟಿ ಲೆಸ್ ದ್ಯಾನ್ 0ಗೆ ಏನಿದೆ, ಸೊ ದೇರ್ಫೋರ್ ಇಟ್ಸ್ ವ್ಯಾಲ್ಯೂ ಇಸ್ 0. ಓಕೆ. ಸೊ ದೇರ್ಫೋರ್ ನನಗೇನು ಗೊತ್ತಾಯಿತು, ಇದು ಕಾಸಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಇದೇನಿದೆ, ವಾಟ್ ಈಸ್ ದಿಸ್, ಯಾವ ಟೈಪ್ ಸಿಗ್ನಲ್, ರೈಟ್ ಸೈಡೆಡಾ, ಲೆಫ್ಟ್ ಸೈಡೆಡಾ, ಬೋತ್ ಸೈಡೆಡಾ? ಸೊ ದಿಸ್ ಈಸ್ ರೈಟ್ ಸೈಡೆಡ್ ಸಿಗ್ನಲ್, 0 ಇಂದ ಪ್ಲಸ್ ಇನ್ಫಿನಿಟಿ ತನಕ ಇದೆ. ಸೊ ಟು ಬಿ ಕಾಸಲ್, h of s should be an ರೈಟ್ ಸೈಡೆಡ್ ಸಿಗ್ನಲ್ ಅಂತಂದರೆ ಸಿಗ್ಮಾ ಏನಿರಬೇಕು, ಸೊ ದೇರ್ಫೋರ್ ಇಟ್ ಶುಡ್ ಹ್ಯಾವ್ ಸಿಗ್ಮಾ ಗ್ರೇಟರ್ ದ್ಯಾನ್ ಸಮಥಿಂಗ್ ಅಲ್ವಾ. ಎಚ್ ಆಫ್ ಎಸ್ ರೈಟ್ ಸೈಡೆಡ್ ಸಿಗ್ನಲ್ ಆಗಿರಲ್ಲ. ಸೊ ಏನು, ಸೊ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಾದರೆ, ಟು ಬಿ ಕಾಸಲ್ ಏನಾಗಿರಬೇಕು, ಎಚ್ ಆಫ್ ಟಿ ಶುಡ್ ಬಿ ರೈಟ್ ಸೈಡೆಡ್ ಸಿಗ್ನಲ್. ಸೊ ಈಗ ಎಚ್ ಆಫ್ ಟಿ ಜೊತೆ ನಾವು ಡೀಲೇ ಮಾಡಲ್ಲ, ಎಚ್ ಆಫ್ ಎಸ್ ಜೊತೆ ಡೀಲ್ ಮಾಡೋದು. ಸೊ ಅಂತಂದರೆ ಏನಾಗಬೇಕು, ಎಚ್ ಆಫ್ ಎಸ್ ಅಲ್ಲಿ ಏನು ಬರುತ್ತೆ ನನಗೆ, ಇದಂತೂ ಕೊಟ್ಟಿರ್ತಾರೆ, ಸಿಗ್ಮಾ ಕೊಟ್ಟಿರ್ತಾರೆ, ವಿ ಶುಡ್ ಬಿ ಗ್ರೇಟರ್ ದೆನ್ ಸಮಥಿಂಗ್. ಓಕೆನಾ? ನಾನು ಎಚ್ ಆಫ್ ಟಿ ಜೊತೆ ಡೀಲ್ ಮಾಡಲ್ಲ, ಹೇಳ್ತೀನಿ, ನಾನು ಎಚ್ ಆಫ್ ಟಿ ಜೊತೆ ಡೀಲ್ ಮಾಡ್ತಿಲ್ಲ. ಸೊ ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಮತ್ತು ಸೊ ದೇರ್ಫೋರ್ ನಾನು ಇಲ್ಲಿಂದ ಡಿರೈವ್ ಮಾಡ್ತಾರೆ ರೈಟ್ ಸೈಡೆಡ್ ಸಿಗ್ನಲ್ ಆಗಿರಬೇಕು ಅಂತ. ಸೊ ರೈಟ್ ಸೈಡೆಡ್ ಸಿಗ್ನಲ್ ಆಗಿದ್ರೆ ನನಗೆ ಏನು ಗೊತ್ತಿದೆ, ಸೊ ದೇರ್ಫೋರ್ ಸಿಗ್ಮಾ ಅನ್ನೋದು ಯಾವುದಕ್ಕಿಂತ ಜಾಸ್ತಿ ಇರುತ್ತೆ, ಸಮಥಿಂಗಿಂದ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಓಕೆ ಗುರು, ನಾನೇನು ಮಾಡ್ತೀನಿ ಗುರು, ಟಿಕ್ಕಿಂತ ಕಮ್ಮಿ ಇದ್ದಾಗಲ್ವಾ. ಸೊ ಆ್ಯಕ್ಚುಲಿ ಏನಾಗಬೇಕು, ಇದು ಸ್ಯಾಟಿಸ್ಫೈ ಆಗಲೇಬೇಕು. ಸೊ ದೇರ್ಫೋರ್ ಕಾಸಲ್ ಅಂತ ನೋಡಿದ ತಕ್ಷಣ ನಾವೇನು ನೋಡಬೇಕು, ಸಿಗ್ನಲ್ ರೈಟ್ ಸೈಡೆಡ್ ಇದೆಯಾ ಅಂತ ನೋಡಬೇಕು. ಆ ಸಿಗ್ನಲ್ ರೈಟ್ ಸೈಡೆಡ್ ಇಲ್ವಾ, ಕಾಸಲ್ ಆಗಿರಲ್ಲ. ಓಕೆ. ಸೊ ದೇರ್ಫೋರ್ ಆ್ಯಂಟಿ ಕಾಸಲ್, ನಾನ್ ಕಾಸಲ್ ಎಲ್ಲ ನೋಡ್ತಾ ಹೋಗೋಣ. ಸೊ ನಮಗೆ ಫಸ್ಟ್ ಟೈಮ್ ಮೇನ್ಲಿ ಏನಿರುತ್ತೆ, ಆರ್ ಎಸ್ ಎಸ್ ಆಗಿಲ್ಲ ಅಂತಂದರೆ, ಅಂದರೆ ರೈಟ್ ಸೈಡೆಡ್ ಸಿಗ್ನಲ್ ಆಗಿಲ್ಲ ಅಂತಂದರೆ ಅದು ಕಾಸಲ್ ಅಂತೂ ಆಗಿರಲ್ಲ. ಸೊ ಗುರು ರೈಟ್ ಸೈಡೆಡ್ ಅಲ್ಲ. ಸೊ ದೇರ್ಫೋರ್ ಯಾವಾಗ ಇಷ್ಟೇ ನಾನೊಂದು ಸಾರಿ ದೇನ್ ಗುರು ಇಷ್ಟೇನಾ, ಏನು ಕಂಡೀಷನ್ ಇಷ್ಟೇನಾ ಅಂತ ನೀವು ಕೇಳ್ಬೋದು. ಬಟ್ ಕಂಡೀಷನ್ ಏನಿದೆ, ಕಂಡೀಷನ್ ಏನು ಹೇಳ್ತಿದೆ ನನಗೆ, ಎಚ್ ಆಫ್ ಟಿ ಕಂಡೀಷನ್ ಟಿ ಲೆಸ್ ದ್ಯಾನ್ 0ಗೆ 0 ವ್ಯಾಲ್ಯೂ ಬರಬೇಕು ಅಂತಂದರೆ, ಟಿ ಗ್ರೇಟರ್ ದ್ಯಾನಿಗೆ 0 ಬರೋಂಗಿಲ್ಲ, ಅಥವಾ ಟಿ ಲೆಸ್ ದ್ಯಾನ್ 0ಗೆ ನನಗೇನು ಬರೋಂಗಿಲ್ಲ, ವ್ಯಾಲ್ಯೂ ಬರೋಂಗಿಲ್ಲ. ಓಕೆನಾ? ಅಂತ ಅಂದರೆ ನಾನು ಏನು ಮಾಡಬಾರ್ದು, ಸೊ ನೋಡ್ಕೊರಿ ಇಲ್ಲಿ, ಸೊ ಏನಾಗ್ತಿದೆ, 0 ತನಕ 0 ಇರ್ಬೋದು, ಅದು ಟಿ ಲೆಸ್ ದ್ಯಾನ್ 0ಗೆ ಏನಿರ್ಬೋದು, 0 ಇರ್ಬೋದು. ಬಟ್ ಯಾವಾಗ ಟಿ ಗ್ರೇಟರ್ ದ್ಯಾನ್ 0ಗೆ 0 ಆಗುತ್ತೋ, ಕಾಸಲಿಟಿ ಏನಾಗುತ್ತೆ, ಕಾಸಲಿಟಿ ಕಂಡೀಷನ್ ಫೇಲ್ ಆಗಿ ಇಟ್ ವಿಲ್ ಬಿ ಕಾಸಲ್ ಆಗಿ ಇರಲ್ಲ. ಲೆಫ್ಟ್ ಶಿಫ್ಟ್ ಮಾಡೋಕ್ಕೆ ಬರಲ್ಲ. ಏನಕ್ಕೆ ಅಂತಂದರೆ, ನಾನು ಲೆಫ್ಟ್ ಶಿಫ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಇಫ್ ಐ ಡನ್ ಲೆಫ್ಟ್ ಶಿಫ್ಟ್, ಅದು ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಏನಾಗುತ್ತೆ, ಅದು ನೋಡೋಣ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ. ಲೆಫ್ಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಇದು ಕಾಸಲ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕಂಡೀಷನ್ನೇ ಫೇಲ್ ಆಗೋಗುತ್ತೆ ಅಲ್ಲಿ. ಸೊ ಇದೇನಿದು, ಲೆಫ್ಟ್ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಯಾವುದಕ್ಕೆ ಈ ಕಾಸಲಲ್ಲಿ. ನೋಡೋಣ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಚೆಕ್ ಮಾಡೋಣ. ಸೊ ದೇರ್ಫೋರ್ ನಾನು ಏನು ಮಾಡ್ತೀನಿ, ಎ ಟರ್ಮಲ್ಲಿ ನಾನು ಏನು ಮಾಡ್ತೀನಿ, ರೈಟ್ ಶಿಫ್ಟ್ ಮಾಡ್ತೀನಿ. ಸೊ ದೇರ್ಫೋರ್ ಇದು ಎಚ್ ಆಫ್ ಏನಿದು ಟಿ ಮೈನಸ್ ಎ ಆಗುತ್ತೆ. ಓಕೆನಾ? ಸೊ ಓಕೆನಾ, ಈ ಥರ ಬರುತ್ತಾ. ಈಗ ಟಿ ಲೆಸ್ ದ್ಯಾನ್ 0, ಸಾರಿ ಈ ಥರ ಬರಲ್ಲ. ಏನಾಗುತ್ತೆ ಇದು, ಸೊ ಸಾರಿ ಏನಾಗುತ್ತೆ, ನಾನೇನು ಹೇಳಿದೆ, ಟಿ ಲೆಸ್ ದ್ಯಾನ್ 0ಗೆ ಏನು ಬರಬೇಕು, 0 ಬರಬೇಕು. ಅದು ಬಿಟ್ಟು ನನಗೆ ಏನು ಹೇಳಿದೆ, ಟಿ ಗ್ರೇಟರ್ ದ್ಯಾನ್ 0 ಕೂಡ 0 ಬರ್ಬೋದು. ಅದೇ ನಾನು ಕಂಡೀಷನ್ ಇಲ್ಲ, ಕಂಡೀಷನ್ ಹೇಳಿದೆ ಟಿ ಲೆಸ್ ದ್ಯಾನ್ 0ಗೆ 0 ಬರಬೇಕು. ನಾನೇನು ಮಾಡ್ತೀನಿ ಅಂತಂದರೆ, ಟಿ ಲೆಸ್ ದ್ಯಾನ್ 0ಗೆ ಏನು ಕೊಟ್ಬಿಡ್ತೀನಿ, ನಾನು ವ್ಯಾಲ್ಯೂ ಕೊಟ್ಬಿಡ್ತೀನಿ. ಇಲ್ಲಿ ಟಿ ಲೆಸ್ ದ್ಯಾನ್ 0ಗೆ ವ್ಯಾಲ್ಯೂ ಕೊಟ್ಬಿಡ್ತೀನಿ ಅಂತಂದರೆ ಏನು ಮಾಡ್ತೀನಿ ನಾನು
ಎ ಅಂತ ಅಂದ್ಕೊಂಡ್ರೆ ಈ ವ್ಯಾಲ್ಯೂ ಏನಂತ ಮೈನಸ್ ಎ ಅಂತ ನಾನು ಇದೇನಾಗುತ್ತೆ ಎಚ್ ಆಫ್ ಟಿ ಪ್ಲಸ್ ಎ ಆಗುತ್ತೆ. ಓಕೆನಾ? ಅಂತಂದರೆ ಏನು ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ. ಸೊ ಶಿಫ್ಟಿಂಗ್ ಪ್ರಾಪರ್ಟಿ ನೆನ್ಪು ಮಾಡ್ಕೊಳ್ಳಿ. ಶಿಫ್ಟಿಂಗ್ ಪ್ರಾಪರ್ಟಿ ಹೇಳುತ್ತೆ, ಸೊ ಎಫರ್ ಗೋಸ್ ವಿತ್ ದ ಏನು ಹೇಳುತ್ತೆ, ಗೋಸ್ ವಿತ್ ದ ಸೇಮ್ ಸೈನ್ ಅಲ್ವಾ, ಎಚ್ ಆಫ್. ಸೊ ಎಚ್ ಆಫ್ ಟಿದು ಏನಿತ್ತು ಅಂತಂದರೆ ಇಂಪಲ್ಸ್ ರೆಸ್ಪಾನ್ಸ್ ಎಚ್ ಆಫ್ ಎಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಎಫೋರ್ ಎಚ್ ಆಫ್ ಟಿ ಪ್ಲಸ್ ಏನಿರುತ್ತೆ ಗೋಸ್ ವಿತ್ ದ ಸೇಮ್ ಸೈನ್ ಅಂತಂದರೆ ಎಚ್ ಆಫ್ ಎಸ್ ಇಂಟು, ಸೊ ಅರ್ಥ ಆಗ್ತಿದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳ್ತಾ ಇರೋದು. ಎಚ್ ಆಫ್ ಟಿ ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಿದೆ ಎಚ್ ಆಫ್ ಎಸ್ ಇದೆ. ಅದೇ ರೀತಿ ಎಚ್ ಆಫ್ ಟಿ ಪ್ಲಸ್ ಎ ಶಿಫ್ಟಿಂಗ್ ಮಾಡ್ತಿದ್ದೀನಿ, ಲೆಫ್ಟ್ ಶಿಫ್ಟ್ ಮಾಡ್ತಿದ್ದೀನಿ, ಏನಾಗುತ್ತೆ, ಸೊ ಝೀರೋಕ್ಕಿಂತ ಮುಂಚೆ ನನಗೆ ಏನಿದೆ ವ್ಯಾಲ್ಯೂ ಇದೆ. ಸೊ ದೇರ್ಫೋರ್ ಇದೇನಾಗುತ್ತೆ, ಕಂಡೀಷನ್ ಫೇಲ್ ಆಗುತ್ತೆ. ಇದರದ್ದು ಏನಾಗುತ್ತೆ, ಎಚ್ ಆಫ್ ಎಸ್ ಇಂಟು ಗೋಸ್ ವಿತ್ ದ ಸೇಮ್ ಸೈನ್ ಇ ಟು ದಿ ಪವರ್ ಆಫ್ ಎ ಎಸ್. ಓಕೆನಾ? ಇ ಟು ದಿ ಪವರ್ ಆಫ್ ಪ್ಲಸ್ ಎ ಎಸ್ ನೆನಪಿರಲಿ, ಪ್ಲಸ್ ಎ ಎಸ್ ನೆನಪಿರಲಿ. ಸೊ ಏನಕ್ಕೆ ಅಂತಂದರೆ ಝೀರೋಕ್ಕಿಂತ ವ್ಯಾಲ್ಯೂ ಏನಾಗ್ತಿದೆ, ಝೀರೋಕ್ಕಿಂತ ಕಮ್ಮಿ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿದೆ ನನಗೆ, ಹೌದಲ್ವಾ, ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿದೆ. ಸೊ ಇನ್ನೊಂದು ಪಾಯಿಂಟ್ ಏನು ಆಡಬೇಕು, ಇದೇನಿದು, ಸೊ ದೇರ್ಫೋರ್ ಇದು ಫಸ್ಟ್ ಕಂಡೀಷನ್ನು. ಸೆಕೆಂಡ್ ಕಂಡೀಷನ್ ಏನು, ದೇರ್ ಸೊ ನಾನು ಎಕ್ಸ್ ಆಫ್ ಟಿಲ್ ಶಿಫ್ಟ್ ಮಾಡ್ತಿದ್ರು ಕೂಡ ನನ್ನ ಕಂಡೀಷನ್ ಯಾವುದಕ್ಕೆ ಬರುತ್ತೆ, ನಾನು ಎಚ್ ಆಫ್ ಎಸ್ಸಿಗೆ ಬರಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಟರ್ಮ್ ವಿತ್ ಎಚ್ ಆಫ್ ಎಸ್ ಲೈಕ್ ಇ ಟು ದಿ ಪವರ್ ಆಫ್ ಪ್ಲಸ್, ಭಾಳ ಇಂಪಾರ್ಟೆಂಟ್, ಇ ಟು ದಿ ಪವರ್ ಆಫ್ ಪ್ಲಸ್ ಎ ಎಸ್, ಈ ಥರ ಟರ್ಮ್ ಇರಬಾರ್ದು. ಓಕೆನಾ? ನೆಕ್ಸ್ಟ್ ಥರ್ಡ್ ಇದೆಯಾ? ಸೊ ಏನದರ್ ಕಂಡೀಷನ್, ಓಕೆ ಏನಿದೆ, ಎ ಇದೆಯಲ್ಲ, ಸೊ ಫೋರ್ ಇ ಟು ದಿ ಪವರ್ ಆಫ್ ಎ ಇದೆಯಲ್ಲ, ಅಂದರೆ ಶುಡ್ ನಾಟ್ ಬಿ ಎನಿ ಫ್ರಮ್ ಆ್ಯಂಡ್ ಎ ಶುಡ್ ನಾಟ್ ಬಿ ಗ್ರೇಟರ್ ದೆನ್ 0 ಅಂತಂದರೆ ಎ ಸ್ಟ್ರಿಕ್ಟ್ಲಿ ಶುಡ್ ನಾಟ್ ಗ್ರೇಟರ್ ದೆನ್ 0. ಓಕೆನಾ? ಎ ಇಸ್ ಗ್ರೇಟರ್ ದೆನ್ 0 ಈ ಥರ ಇರಬಾರ್ದು. ಶುಡ್ ನಾಟ್ ಬಿ ಎನಿ ಟರ್ಮ್ ವಿತ್ ಎಚ್ ಆಫ್ ಎಸ್ ಲೈಕ್ ಇ ಟು ದಿ ಪವರ್ ಆಫ್ ಎಸ್ ಎ ಟು ಗ್ರೇಟರ್ ದೆನ್ 0. ಸೊ ದೇರ್ಫೋರ್ ಇಟ್ ಈಸ್ ಓಕೆ, ಈ ಥರ ಇರಬಾರ್ದು. ಓಕೆನಾ? ಓಕೆ ಗುರು. ಸೊ ಏನಾಗುತ್ತೆ, ಇದೇನಾದ್ರು ಫೇಲ್ ಆಯಿತು ಅಂತಂದರೆ ಏನಾಗುತ್ತೆ, ಇಫ್ ಇಟ್ ಫೇಲ್ಸ್ ಏನಾಗುತ್ತೆ, ನಾನ್ ಕಾಸಲ್ ಆಗುತ್ತೆ. ಓಕೆನಾ? ಓಕೆ ಗುರು. ಸೊ ಏನು ನೋಡಿ ತಗೋಣ, ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಓಕೆನಾ? ಟಿಗಿನ್ನ ಕಮ್ಮಿ ನನಗೆ ಟಿ ಗ್ರೇಟರ್ ದೆನ್ ಏನು ಬೇಕು, ಟಿ ಗ್ರೇಟರ್ಗೆ. ಸೊ ನೀನು ಏನು ಬಡಿದ್ರು, ನಾನು ರೈಟ್ ಶಿಫ್ಟ್ ಮಾಡಿದ್ರು ಕೂಡ ನನಗೇನೋ 0ನೇ ಸಿಗ್ತಿದೆ, ಬಟ್ ನನಗೆ ಅಲ್ಲಿ ಕಂಡೀಷನ್ ಇಲ್ಲ. ಸೊ ಟಿ ಗ್ರೇಟರ್ ದೆನ್ 0 ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ, ಟಿ ಗ್ರೇಟರ್ ದೆನ್. ನನಗೆ ಅದು ಬೇಡ, ನನಗೆ ಕಂಡೀಷನ್ ಕೊಟ್ಟೋದು ಯಾವುದಕ್ಕೆ, ಟಿ ಲೆಸ್ ದೆನ್ 0ಗೆ. ಸೊ ನಾನು ಟಿ ಲೆಸ್ ದೆನ್ 0ಗೆ ಮಾಡಬೇಕಾಗುತ್ತೆ. ನಾನು ಕಂಡೀಷನ್ ಫೇಲ್ ಮಾಡಿದ್ರೆ ಟಿ ಲೆಸ್ ದೆನ್ 0 ಕಂಡೀಷನ್ ಫೇಲ್ ಆಗಬೇಕು. ಓಕೆನಾ? ಸೊ ದೇರ್ಫೋರ್ ಓಕೆ. ಸೊ ಎಕ್ಸಾಂಪಲ್ ನೋಡೋದಾದರೆ, ಸೊ ಐ ವಿಲ್ ಟ್ರೀಟ್ ಇಟ್ ಆಸ್ ಅ ಕ್ವಶನ್ ಓನ್ಲಿ. ಓಕೆನಾ? ಕ್ವಶನ್ ಏನಿದೆ, ಸೊ ದೇರ್ಫೋರ್ ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 3 ಡಿವೈಡೆಡ್ ಬೈ ಎಸ್ ಪ್ಲಸ್ 2 ಇಂಟು ಎಸ್ ಪ್ಲಸ್ 3. ಇದ್ರದ್ದೇನು ಕೊಟ್ಟಿದ್ದಾರೆ, ರೀಜನ್ ಆಫ್ ಕನ್ವರ್ಜೆನ್ಸ್ ಗ್ರೇಟರ್ ದೆನ್ -2 ಇದೆ ಅಂತೆ. ಸೊ ದೇರ್ಫೋರ್ ಇದೇನಾಗುತ್ತೆ, ಸೊ ಇಟ್ ಈಸ್ ಅ ರೈಟ್ ಸೈಡೆಡ್ ಸಿಗ್ನಲ್, ಇಟ್ ಈಸ್ ಗ್ರೇಟರ್ ದೆನ್ ಸಮಥಿಂಗ್, ಎಸ್ ರೈಟ್ ಸೈಡೆಡ್ ಸಿಗ್ನಲ್. ಆ್ಯಂಡ್ ಇ ಟು ದಿ ಪವರ್ ಆಫ್ ಪ್ಲಸ್ ಎ ಎಸ್ ಟೈಪ್ ಏನೋ ಟರ್ಮ್ ಇದೆಯಾ, ಇಲ್ಲ. ಸೊ ದಟ್ ವಿಲ್ ಬಿ ಕಾಸಲ್. ಗುರು ಚೆಕ್ ಮಾಡಬೇಕು ತಾನೆ, ಚೆಕ್ ಮಾಡಬೇಕು ಗುರು, ಹೌದು. ಸೊ ದೇರ್ಫೋರ್ ನಾನು ಇದನ್ನು ಯಾವ ರೀತಿ ಬರ್ಕೋಬೋದು, C1 ಡಿವೈಡೆಡ್ ಬೈ ಎಸ್ ಪ್ಲಸ್ 2 ಪ್ಲಸ್ C2 ಡಿವೈಡೆಡ್ ಬೈ ಎಸ್ ಪ್ಲಸ್ 3. ಡೂ ಹ್ಯಾವ್ ಎನಿ ಇಂಟ್ರೆಸ್ಟ್ ಟು ಕ್ಯಾಲ್ಕುಲೇಟ್ C1 ಆ್ಯಂಡ್ C2? ಓಕೆನಾ? ನನಗೆ C1 C2 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಟೈಪ್ ಆಫ್ ಸಿಸ್ಟಮಲ್ಲಿ ಡಿಟರ್ಮ್ ಮಾಡಬೇಕು, ನನಗೆ ಏನು ಮಾಡಬೇಕಿದೆ, ಐ ವಾಂಟ್ ಟು ಡಿಟರ್ಮೈನ್ ವಿಚ್ ಟೈಪ್ ಆಫ್ ಸಿಸ್ಟಮ್ ಇಸ್ ದಿಸ್, ಕಾಸಲ್ ಸಿಸ್ಟಮ್ ಆರ್ ನಾನ್ ಕಾಸಲ್ ಸಿಸ್ಟಮ್. ಸೊ ಡೂ ಐ ನೀಡ್ ಟು ಟೇಕ್ ಇಂಟ್ರೆಸ್ಟ್ ಟು ಕ್ಯಾಲ್ಕುಲೇಟ್ C1 ಆ್ಯಂಡ್ C2? ಓಕೆನಾ? ನಾನು C1 ಮತ್ತು C2 ಕ್ಯಾಲ್ಕುಲೇಟ್ ಮಾಡೋಕ್ಕೆ ನನಗೆ ಏನಾದ್ರು ಇಂಟ್ರೆಸ್ಟ್ ತೋರಿಸ್ಬೇಕಾ, ಬೇಡ ಗುರು. ನನಗೆ C1 C2 ಕ್ಯಾಲ್ಕುಲೇಟ್ ಏನು ಮಾಡಬೇಕು, ಆಫ್ಟರ್ ಆಲ್ ದಟ್ ಆರ್ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟಾಗಿ ಇದಾಗುತ್ತೆ. ನನಗೇನು ಬೇಕಾಗಿರೋದು, ನಾನು ಟೈಮ್ ಡೊಮೇನ್ ಬರೀಬೇಕಂದ್ರೆ ನನಗೆ ಎಚ್ ಆಫ್ ಟಿ ಬೇಕಂದ್ರೆ ನನಗೇನು ಬೇಕು, ಒಂದು ಅದು ರೈಟ್ ಸೈಡೆಡಾ ಲೆಫ್ಟ್ ಸೈಡೆಡಾ ಬೋತ್ ಸೈಡೆಡಾ ಅನ್ನೋದು ಬೇಕು. ಇನ್ನೊಂದು ಏನು ಬೇಕು ನನಗೆ, ಇ ಟು ದಿ ಪವರ್ ಆಫ್ ಏನು ಬರುತ್ತೆ ಅಂತ. ಸೊ ದೇರ್ಫೋರ್ ರೈಟ್ ಸೈಡೆಡ್ ಆಗಿರೋದ್ರಿಂದ C1 ಇಂಟು ಇ ಟು ದಿ ಪವರ್ ಆಫ್ -2t ಯು ಆಫ್, ಸಿನ್ಸ್ ಇಟ್ ಇಸ್ ಅ ರೈಟ್ ಸೈಡೆಡ್ ಸಿಗ್ನಲ್ ಯು ಆಫ್ ಟಿ, ಪ್ಲಸ್ C2 ಇಂಟು ಇ ಟು ದಿ ಪವರ್ ಆಫ್ -3t ಯು ಆಫ್ ಟಿ. ಸೊ ಇದನ್ನು ಹೆಂಗೆ ಬರ್ಕೋಬೋದು, ಎಚ್ ಆಫ್ ಟಿ ಇಸ್ ಈಕ್ವಲ್ ಟು C1 ಇಂಟು ದಿ ಪವರ್ ಆಫ್ -2t ಪ್ಲಸ್ C2 ಇಂಟು ಇ ಟು ದಿ ಪವರ್ ಆಫ್ -3t. ಎಂಟು ಏನು ಬರೀಬೇಕು,
ಯು ಆಫ್ ಟಿ ಅಂತ ಬರೀಬೋದು. ಓಕೆನಾ ಗುರು? ಸೊ ನಾನೇನು ಹೇಳಿದ್ದೆ, ಸೊ ನೋಡಿ ಗುರು, ಟಿ ಲೆಸ್ ದ್ಯಾನ್ ಝೀರೋಗೆ ಈ ವ್ಯಾಲ್ಯೂ ಏನಾಗುತ್ತೆ, ಟಿ ಲೆಸ್ ದ್ಯಾನ್ ಝೀರೋಗೆ ಯು ಆಫ್ ಟಿ ಏನಾಗುತ್ತೆ. ನಾನು ಇದು ಚೆಕ್ ಮಾಡಿದರೆ ನನಗೆ ಹೋಲ್ ಸಿಸ್ಟಮ್ ಚೆಕ್ ಮಾಡ್ದಂಗೆ. ಯಾಕಂತಂದರೆ ದಿಸ್ ಕುಡ್ ನೆವರ್ ಬಿ ಝೀರೋ. ಓಕೆನಾ? ದಿಸ್ ಕುಡ್ ನೆವರ್ ಬಿ ಝೀರೋ. ಏನಕ್ಕೆ ಅಂತ ನೀನು ಟಿ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಹೋಗ್ತಿದ್ದಂಗೆ ಏನಾಗುತ್ತೆ, ಸಮ್ ವ್ಯಾಲ್ಯೂ ಬರ್ತಾನೆ ಹೋಗುತ್ತೆ ಇನ್ಫಿನಿಟಿ ಗಂಟ. ಬಟ್ ನೀನು ಟಿ ಲೆಸ್ ದ್ಯಾನ್ ಝೀರೋ ಸಮಥಿಂಗ್ ನೋಡೋಕೆ ಹೋದರೆ, ಸೊ ದೇರ್ಫೋರ್ ಯು ಕ್ಯಾನ್ ಚೆಕ್ ಫ್ರಮ್ ಇಯರ್ ಓನ್ಲಿ. ಇಲ್ಲಿಂದನೇ ಚೆಕ್ ಮಾಡಿ ನಿಮಗೆ. ಸೊ ಏನು ಚೆಕ್ ಮಾಡ್ತೀವಿ, ಯು ಆಫ್ ಟಿ ಏನಿದೆ, ಸೊ ದೇರ್ಫೋರ್ ಯು ಆಫ್ ಟಿ ಇಸ್ ಈಕ್ವಲ್ ಟು 1 ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ 0 ವೆನ್ ಟಿ ಈಸ್ ಲೆಸ್ ದ್ಯಾನ್ 0. ಕರೆಕ್ಟಾಗಿ ಟಿ ಈಸ್ ಲೆಸ್ ದ್ಯಾನ್ 0 ಯು ಆಫ್ ಟಿ ಏನಿದೆ, ಯು ಆಫ್ ಟಿ 0 ಇದೆ. ಯು ಆಫ್ ಟಿ 0 ಫಾರ್ ಟಿ ಲೆಸ್ ದ್ಯಾನ್ 0. ಸೊ ದೇರ್ಫೋರ್ ಏನಾಗ್ತದೆ, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಬಟ್ ಟಿ ಗ್ರೇಟರ್ ದ್ಯಾನ್ 0 ಏನು ಬರ್ತಿದೆ, 1 ಬರ್ತಿದೆ. ಸೊ ಇಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್. ಸೊ ದೇರ್ಫೋರ್ ನನಗೆ ಏನು ಬರ್ತಿದೆ, ದಿಸ್ ಇಸ್ ಕಾಸಲ್ ಸಿಸ್ಟಮ್ ಅಂತ ಬಂತು. ಓಕೆನಾ? ಓಕೆ ಗುರು. ಸೊ ದೇರ್ಫೋರ್ ಲೆಟ್ ಅಸ್ ಟೇಕ್ ನೆಕ್ಸ್ಟ್ ಕ್ವಶನ್. ಸೊ ದೇರ್ಫೋರ್ ಏನಾಗೋಣ, ಒಂದು ಟರ್ಮ್ ಆ್ಯಡ್ ಮಾಡೋಣ, ಇ ಟು ದಿ ಪವರ್ ಆಫ್. ಸೊ ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಸೇಮ್ ಮೇಲ್ಗಡೆ ಕ್ವಶನಿಗೆ ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 3 ಡಿವೈಡೆಡ್ ಬೈ ಎಸ್ ಪ್ಲಸ್ 2 ಇಂಟು ಎಸ್ ಪ್ಲಸ್ 3 ಇಂಟು ಇ ಟು ದಿ ಪವರ್ ಆಫ್ ಏನು ಬೇಕಾದ್ರೂ ತಗೋಬೋದು, 4s ತಗೊಂಡು. ಸಿಗ್ಮಾ ಏನು ಕೊಟ್ಟಿದ್ದಾನೆ, ಸಿಗ್ಮಾ ಈಸ್ ಗ್ರೇಟರ್ ದ್ಯಾನ್ -2. ಸೊ ಇದರಿಂದ ಏನು ಗೊತ್ತಾಗುತ್ತೆ, ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ನಾನು ಕಾಸಲ್ ಅನ್ಕೊಳ್ಬೋದು. ಬಟ್ ಇದು ಟರ್ಮ್ ಮಲ್ಟಿಪ್ಲೈ ಆಗಿದೆ. ನನಗೇನು ಬೇಕು, ನನಗೆ ಪ್ರೂಫ್ ಬೇಕು. ಓಕೆನಾ? ಸೊ ದೇರ್ಫೋರ್ ಇದೇನಾಗುತ್ತೆ, ಸೊ ದೇರ್ಫೋರ್ ಆಲ್ರೆಡಿ ಫೈನ್ ಮಾಡಿರೋದ್ರಿಂದ ಎಚ್ ಆಫ್ ಟಿ ಇಸ್ ಈಕ್ವಲ್ ಟು ಏನಾಗ್ತಿದೆ, ಫಸ್ಟ್ ಟೈಮ್ ಬೀಯಿಂಗ್ ಇದೇನು ಮಾಡಬೇಕು, ಇದನ್ನು ಇಗ್ನೋರ್ ಮಾಡಬೇಕು. ಸೊ ದೇರ್ಫೋರ್ ಇದನ್ನು ಮಾತ್ರ ಕನ್ಸಿಡರ್ ಮಾಡೋದ್ರಿಂದ ಸೊ ಇದರದ್ದು ಏನಾಗುತ್ತೆ, ಟೈಮ್ ಡೊಮೈನ್ ಸಿಗ್ನಲ್ಲು ಇದರದ್ದು ಏನಾಗುತ್ತೆ, ಅದು ನಾನು ಏನು ತಗೋತೀನಿ, ಎಚ್ ಡ್ಯಾಶ್ ಆಫ್ ಟಿ ಅಂತ ತಗೋತೀನಿ. ಸೊ ಎಚ್ ಡ್ಯಾಶ್ ಆಫ್ ಟಿ ಏನಾಗುತ್ತೆ, ಸೊ C1 ರೈಟ್ ಸೈಡೆಡ್ ಆಗಿದೆ, C1 ಇ ಟು ದಿ ಪವರ್ ಆಫ್ -2t ಯು ಆಫ್ ಟಿ ಪ್ಲಸ್ C2 ಇ ಟು ದಿ ಪವರ್ ಆಫ್ -3t ಯು ಆಫ್ ಟಿ ಆಗುತ್ತೆ. ನನಗೇನು ಗೊತ್ತು ಗುರು, ಇ ಟು ದಿ ಪವರ್ ಆಫ್ ಎಸ್ ಮಲ್ಟಿಪ್ಲೈ ಆಗ್ತಿದೆ ಅಂತಂದರೆ ಏನು, ಇಟ್ ಈಸ್ ಶಿಫ್ಟಿಂಗ್ ಇನ್ ದ ಟೈಮ್ ಡೊಮೈನ್. ಶಿಫ್ಟಿಂಗ್ ಇನ್ ದ ಟೈಮ್ ಡೊಮೈನ್ ಅಂತಂದರೆ ಏನಾಗ್ತಿದೆ, ಗೋಸ್ ವಿತ್ ದ ಸೇಮ್ ಸೈನ್. ಟಿನ t+4 ರೀಪ್ಲೇಸ್ ಆಗ್ತಿದೆ ಅಂತಂದರೆ ಟಿಗೆ +4ನ ಆ್ಯಡ್ ಮಾಡ್ತಿದ್ದಾರೆ ಅಂತ. ಆ ಟೈಮಿಗೆ t+4 ಮಾಡ್ತಿದ್ದಾರೆ. ಸೊ ದೇರ್ಫೋರ್ ಏನಾಗುತ್ತೆ, ಎಚ್ ಆಫ್ ಟಿ ಇಸ್ ಈಕ್ವಲ್ ಟು C1 ಇ ಟು ದಿ ಪವರ್ ಆಫ್ -2 ಇಂಟು t+4. ಓಕೆನಾ? ಓಕೆ. ಸೊ ದೇರ್ಫೋರ್ ಏನಿಗೆ ಟಿಗೆ t+4 ಆ್ಯಡ್ ಮಾಡ್ತಿದ್ದಾರೆ ಅಷ್ಟೇ, ಶಿಫ್ಟ್ ಮಾಡ್ತಿದ್ದಾರೆ, +4 ಆ್ಯಡ್ ಮಾಡಿ ಶಿಫ್ಟ್ ಮಾಡ್ತಿದ್ದಾರೆ. ನಾನು ಟಿನ ರೀಪ್ಲೇಸ್ ಮಾಡ್ತಿಲ್ಲ, ನೆನಪಿರಲಿ. ಸೊ ಏನಾಗ್ತಿದೆ, ಟಿ ಬದಲೇ, ಸೊ ದೇರ್ಫೋರ್ ಇದನ್ನು ಬರೆದ್ರು ತಪ್ಪಾಗುತ್ತೆ, ಟಿನ t+4 ಜೊತೆ ನೆನಪಿರಲಿ. ಯಾಕಂದರೆ ಮೈನಸ್ ಸೈನಲ್ಲಿ ಈಗೇನು ಪ್ಲಸ್ ಇದೆ, ಸೊ ದೇರ್ಫೋರ್ ಎಲ್ಲ ಒಂದೇ ಆಗುತ್ತೆ. ಬಟ್ ಮೈನಸ್ ಸೈನ್ ಇದ್ದಾಗ ಎಡವಟ್ಟು ಆಗೋಗ್ಬಿಡುತ್ತೆ. ಸೊ ದೇರ್ಫೋರ್ ಏನಾಗ್ತಿದೆ, ಟಿ ಇದೆ, ಅದಕ್ಕೆ ಏನು ಮಾಡ್ತಿದ್ದೀವಿ, +4 ಮಾಡ್ತಿದ್ದೀವಿ ಅಷ್ಟೇನಾ. ಸೊ ಇಂಡೈರೆಕ್ಟ್ಲಿ ಏನಾಗ್ತಿದೆ, ಟಿ ಈಸ್ ಈಕ್ವಲ್ ಟು t+4 ಆಗ್ತಿದೆ ಅಷ್ಟೇ. ಟಿ ಈಸ್ ಈಕ್ವಲ್ ಟು t+4 ಅಂದರೆ ಆಗ್ತಿದೆ, ಈ ಥರ ಆಗ್ತಿದೆ. ಓಕೆನಾ? ಈ ಥರ ಹೇಳ್ತಿದ್ದೀವಿ ಅಷ್ಟೇ ನಾನು. ಓಕೆನಾ? ಅಂದರೆ ಟಿ ಜಾಗದಲ್ಲಿ t+4 ಆಗ್ತಿಲ್ಲ, ನೆನಪಿರಲಿ. ಟಿ ಜಾಗದಲ್ಲಿ ನಾನು t+4 ಆಗ್ತಿಲ್ಲ, ಟಿ ಜಾಗದಲ್ಲಿ ಟಿ ಜೊತೆ 4 ಆಗ್ತಿದ್ದೀನಿ ಅಷ್ಟೇ. ಸೊ ಪ್ಲಸ್ ಮಾಡಿ C2 ಇಂಟು ಇ ಟು ದಿ ಪವರ್ ಆಫ್ -3 t+4 ಹೊರಗೇನಿದೆ ಯು ಆಫ್ ಟಿ ಇದೆಯಲ್ಲ, ಯು ಆಫ್ ಏನಾಗುತ್ತೆ, ಯು ಆಫ್ t+4 ಆಗುತ್ತೆ. ನಾನೇನು ಮಾಡಬೇಕು, ಯು ಆಫ್ t+4 ಚೆಕ್ ಮಾಡಬೇಕು. ಸೊ ಯು ಆಫ್ t+4 ಇಸ್ ಈಕ್ವಲ್ ಟು 1 ಯಾವಾಗ, ವೆನ್ t+4 ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ 0 ವೆನ್ t+4 ಈಸ್ ಲೆಸ್ ದ್ಯಾನ್ 0. ಓಕೆನಾ? ಸೊ ಏನಾಗ್ತಿದೆ, ಸೊ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ -4 ಆ್ಯಂಡ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ -4. ಅಂತಂದ್ರೆ ಏನು, ಸೊ ಏನಾಗ್ತಿದೆ ನೋಡಿದ್ರು, ಸಿಗ್ನಲ್ ಇದೆ, ಯು ಆಫ್ ಟಿ ಸಿಗ್ನಲ್ ಅಂತ ತಗೊಳ್ಳೋಣ. ಆ ಸಿಗ್ನಲ್ ಏನು ಹೇಳ್ತಿದೆ ನಿನಗೆ ಗುರು, ನಾನು ಎಲ್ಲಿಂದ ಸ್ಟಾರ್ಟ್ ಆಗ್ತಿದ್ದೀನಿ, ನಾನು ಸ್ಟಾರ್ಟ್ ಆಗ್ತಿರೋದೇ -4 ಇಂದ. ನಾನು ಸ್ಟಾರ್ಟ್ ಆಗ್ತಿರೋದು ಎಲ್ಲಿಂದ, -4 ಇಂದ. ಸೊ ಏನಾಗ್ತಿದೆ, ಟಿ ಲೆಸ್ ದ್ಯಾನ್ 0ಗೆ, ಫಾರ್ ಟಿ ಲೆಸ್ ದ್ಯಾನ್ 0 ಎಚ್ ಟಿ ಹ್ಯಾಸ್ ವ್ಯಾಲ್ಯೂಸ್. ಟಿ ಲೆಸ್ ದ್ಯಾನ್ 0ಗೆ ಏನಿದೆ, ಎಚ್ ಟಿಗೆ ಏನಿದೆ, ವ್ಯಾಲ್ಯೂ ಇದೆ. ಸೊ ದೇರ್ಫೋರ್ ದಿಸ್ ವಿಲ್ ಬಿ ನಾನ್ ಕಾಸಲ್. ಓಕೆನಾ? ಓಕೆ ಗುರು, ಆ್ಯಂಟಿ ಕಾಸಲ್ ಅಂತ ಹೇಳಂಗಿಲ್ಲ. ಯಾಕೆ ಗುರು ನಾನ್ ಕಾಸಲ್ ಅಂತಿದೆ? ಸೊ ದೇರ್ಫೋರ್ ಆ್ಯಂಟಿ ಕಾಸಲ್ ಕಂಡೀಷನ್ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಸೊ ದೇರ್ಫೋರ್ ಇದು ಅರ್ಥ ಆಯ್ತಾ? ಸೊ ದೇರ್ಫೋರ್ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ಯಾವುದು, ನೆಕ್ಸ್ಟ್ ಆ್ಯಂಟಿ ಕಾಸಲ್. ಸೊ ಆ್ಯಂಟಿ ಕಾಸಲ್ ಕಂಡೀಷನ್ ಏನಿತ್ತು ಇಲ್ಲಿ, ಸೊ ದೇರ್ಫೋರ್ ಎಚ್ ಆಫ್ ಟಿ
ಸೊ ಎಚ್ ಆಫ್ ಟಿ ಶುಡ್ ಬಿ ಈಕ್ವಲ್ ಟು 0 ವೆನ್ ಟಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಅಂದರೆ ಏನು? ಸೊ ಓಕೆನಾದ್ರು ಈ ಥರ ಇದೆ, ಈ ಥರ ಇರಬೇಕು ಅಂತ ಅದು ಹೇಳ್ತಿರೋದು. ಟಿ ಅಂತೀನಿ ಯಾವ್ದು ಎಚ್ ಆಫ್ ಟಿ ಇದೇನಿದು, ಇದು ಟಿ. ಸೊ ದೇರ್ಫೋರ್ ಫಾರ್ ಟಿ ಗ್ರೇಟರ್ ದ್ಯಾನ್ 0 ಏನಾಗ್ತಿದೆ ನನ್ನ ವ್ಯಾಲ್ಯೂಸ್ 0 ಬರ್ತಿದೆಯಾ? ಸೊ ಫಸ್ಟ್ ಕಂಡೀಷನ್ ಏನಾಗಿರಬೇಕು? ಸೊ ಎಚ್ ಆಫ್ ಎಸ್ ಅಂತಂದರೆ ಎಚ್ ಆಫ್ ಟಿ ಶುಡ್ ಬಿ ಲೆಫ್ಟ್ ಸೈಡೆಡ್ ಸಿಗ್ನಲ್. ಸೊ ಎಚ್ ಆಫ್ ಎಸ್ ಏನಾಗಬೇಕು? ಸೊ ಫಾರ್ ಸಿಗ್ಮಾ ಮಸ್ಟ್ ಬಿ ಲೆಸ್ ದೆನ್ ಸಮಥಿಂಗ್, ಅದೇ ಅಲ್ವಾ? ಸೊ ಫಾರ್ ಸೆಕೆಂಡ್ ಕಂಡೀಷನ್ ಸೇಮ್ ಶಿಫ್ಟಿಂಗ್ ಕಾನ್ಸೆಪ್ಟ್. ಸೊ ಫಾರ್ ಇದು ನಾನೇನು ಮಾಡಿದೆ, ಇದು ಗ್ರೇಟರ್ ದ್ಯಾನ್ 0. ಸೊ ಫಾರ್ ಯಾವಾಗ ಫೇಲ್ ಆಗುತ್ತೆ? ಸೊ ಫಾರ್ ಕಂಡೀಷನ್ ನೋಡೋದಾದರೆ ಅದು ಗ್ರೇಟರ್ ದ್ಯಾನ್ 0 ಏನಾಗಬೇಕು? ಕಂಡೀಷನ್ ಫೇಲ್ ಆಗಬೇಕು ಅಂತಂದರೆ ನಾನು ರೈಟ್ ಶಿಫ್ಟ್ ಮಾಡಿದಾಗ ಏನು ಮಾಡ್ತೀನಿ? ನಾನು ರೈಟ್ ಶಿಫ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಸೊ ಏನಾಗ್ತಿದೆ? ಫಾರ್ ಗ್ರೇಟರ್ ದ್ಯಾನ್ 0 ಕೂಡ ನನ್ನ ಹತ್ರ ಏನಿದೆ? ನಂತರ ವ್ಯಾಲ್ಯೂಸ್ ಇದೆ. ಸೊ ಏನು ಮಾಡ್ತಿದ್ದೀನಿ ನಾನು? ಎಚ್ ಆಫ್ ಟಿ ಮೈನಸ್ ಎ ಮಾಡ್ತಿದ್ದೀನಿ ಅಂತ ತೊಗೊಂಡ್ರೆ, ಸೊ ಅದು ಇದರಲ್ಲಿ ಏನಾಗುತ್ತೆ? ಸೊ ಫೋರ್ ಎಚ್ ಆಫ್ ಎಸ್ ಇಂಟು ಇ ಟು ದಿ ಪವರ್ ಆಫ್ ಗೋಸ್ ವಿತ್ ದ ಸೇಮ್ ಸೈನ್ ಮೈನಸ್ ಎ ಎಸ್ ಆಗುತ್ತೆ. ಸೊ ಏನು ಹೇಳ್ಬೋದು ನೀನು? ಟ್ರಾನ್ಸ್ಫರ್ ಫಂಕ್ಷನ್ ಶುಡ್ ನಾಟ್ ಕಂಟೈನ್ ದ ಟರ್ಮ್ e to the power of minus as, sorry, e to the power of minus as where a is greater than 0. ಓಕೆನಾ? ಓಕೆ. ಸೊ ಇಷ್ಟೇ ಕಂಡೀಷನ್. ಓಕೆನಾ? ಇಷ್ಟು ಕಂಡೀಷನ್ ನಾವೇನು ಮಾಡ್ತಾ ಹೋಗ್ಬೋದು? ಆ್ಯಂಟಿ ಕಾಸಲಿಟಿನ ಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಟ್ ಶುಡ್ ಬಿ ಲೆಫ್ಟ್ ಸೈಡೆಡ್ ಸಿಗ್ನಲ್. ಕಾಸಲಿಟಿ ಅಂತಂದರೆ ರೈಟ್ ಸೈಡೆಡ್ ಸಿಗ್ನಲ್. ಸೊ ಕ್ವಶನ್ ನೋಡೋದ್ರೆ ಕನ್ಸಿಡರ್ ದ ಸೇಮ್ ಎಕ್ಸಾಂಪಲ್ ಬ್ರೋ. ಸೊ ಡೈರೆಕ್ಟ್ ಇ ಟು ದಿ ಪವರ್ ಟಿ ಹೋಗೋಣ. ಸೊ ದೇರ್ಫೋರ್ ಏನಿದೆ? ಸೊ ದೇರ್ಫೋರ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 3 ಡಿವೈಡೆಡ್. ಗುರು ಕೆಳಗಡೆ ಕ್ವಾಡ್ರಾಟಿಕ್ ಕೊಟ್ಟರೆ ಏನು ಮಾಡೋದು? ರೂಟ್ಸ್ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಇದೆಯಲ್ಲ. ಓಕೆನಾ? ಎಸ್ ಪ್ಲಸ್ 2 ಇಂಟು ಎಸ್ ಪ್ಲಸ್ 3 ಏನು ಕೊಟ್ಟಿದ್ದಾರೆ? ಇ ಟು ದಿ ಪವರ್ ಆಫ್ ಮೈನಸ್ 3s ಅಂತ ಕೊಟ್ಟಿದ್ದಾರೆ. ಸಿಗ್ಮಾ ಈಸ್ ಲೆಸ್ ದ್ಯಾನ್ -2. ಸೊ ಏನಿದೆ? ನನಗೇನು ಕಾಣಿಸ್ತಿದೆ? ಇಟ್ ಈಸ್ ಲೆಫ್ಟ್ ಸೈಡೆಡ್ ಸಿಗ್ನಲ್ ಅಂತ ಕಾಣಿಸ್ತಿದೆ. ಬಟ್ ಅದೇ ರೀತಿ ನನಗೇನು ಕಾಣಿಸ್ತಿದೆ? ಈ ಟರ್ಮ್ ಕೂಡ ಕಾಣಿಸ್ತಿದೆ. ಸೊ ದೇರ್ಫೋರ್ ಇಟ್ ಈಸ್ ಆ್ಯಂಟಿ ಕಾಸಲ್ ಸಿಸ್ಟಮ್, ಡೆಫಿನೆಟ್ಲಿ ಆ್ಯಂಟಿ ಕಾಸಲ್ ಸಿಸ್ಟಮ್. ಸೊ ದೇರ್ಫೋರ್ ಲೆಟ್ ಮಿ ಚೆಕ್ ಇಟ್. ನಾನು ಚೆಕ್ ಮಾಡಿದಲ್ಲಿ ಒಪ್ಕೋತೀವಿ ಗುರು ನೀನು, ನಾನು ಚೆಕ್ ಮಾಡಿದಲ್ಲಿ ನೀನು ಒಪ್ಕೊಳ್ಳಲ್ಲ. ಸೊ ದೇರ್ಫೋರ್ ಏನು ಮಾಡೋಣ? ಚೆಕ್ ಮಾಡೋಣ. ಸೊ ಏನು ಮಾಡೋಣ? ನಾನು ಹೇಳ್ದಂಗೆ ಲೆಟ್ ಇಗ್ನೋರ್ ಇ ಟು ದಿ ಪವರ್ ಆಫ್ -3ನ ಲೆಟ್ ಅಸ್ ಇಗ್ನೋರ್ ಫಾರ್ ಎ ಟೈಮ್ ಬೀಯಿಂಗ್ ಇಗ್ನೋರ್ ಮಾಡೋಣ. ಇದನ್ನು ಏನಂತ ಬರೀತೀನಿ ನಾನು? ಸೊ ದೇರ್ಫೋರ್ C1 ಡಿವೈಡೆಡ್ ಬೈ s ಪ್ಲಸ್ 2 ಪ್ಲಸ್ C2 ಡಿವೈಡೆಡ್ ಬೈ s ಪ್ಲಸ್ 3 ಅಂತ ಬರಿತೀನಿ. ಸೊ ಇದೇನಾಗುತ್ತೆ? ಇದು ಸಿನ್ಸ್ ಇಟ್ ಈಸ್ ಅ ಲೆಫ್ಟ್ ಸೈಡೆಡ್ ಸಿಗ್ನಲ್. ಸೊ ದೇರ್ಫೋರ್ ಲೆಫ್ಟ್ ಸೈಡೆಡ್ ಸಿಗ್ನಲ್ ಈಕ್ವೇಷನ್ ಇದೆ -C1 e to the power of -2t u of -t minus C2 e to the power of -3t u of -t. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು ಪ್ರಾಪರ್ಟೀಸ್ ಆಗಲಿ, ನಾನು ಏನು ಕಾನ್ಸೆಪ್ಟ್ಸ್ ಹೇಳಿದ್ದು, ಕಾನ್ಸೆಪ್ಟ್ಗಳು ಸ್ಟ್ರಾಂಗ್ ಇತ್ತು ಅಂತಂದರೆ ಇಲ್ಲೆಲ್ಲ ಸುಮ್ಮನೆ ಕನ್ಫ್ಯೂಸ್ ಆಗಲ್ಲ. ಸೊ ಲೆಫ್ಟ್ ಸೈಡೆಡ್ ಸಿಗ್ನಲ್ ಅಂತಂದ್ರೆ ಏನು? ಟಿ ರಿವರ್ಸಲ್ ಆಗ್ತಾ ಹೋಗುತ್ತೆ, ನೆಗೆಟಿವಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ? ಕೀವರ್ಡ್ಸ್ ನೆನ್ಪಿಟ್ಕೋಬೇಕು. ಯಾವಾಗಲೂ ಒಂದು ಪ್ರಾಪರ್ಟಿನ ಏನು ಅನ್ಕೊಂಡು ಕೂರೋಕ್ಕಾಗಲ್ಲ. ಅಂದರೆ ಪ್ರಾಪರ್ಟಿ ನೆನಪಿರ್ಬೇಕು, ಪ್ರಾಪರ್ಟಿ ನೆನಪಿರಬೇಕು. ಸೊ ಪ್ರಾಪರ್ಟಿನ ಓದ್ಕೊಂತ ನಾನು ಕೀವರ್ಡ್ಸ್ ನೆನ್ಪು ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ? ಸೊ ದೇರ್ಫೋರ್ ಈ ಥರ ಇದೆ. ಸೊ ಹೌ ಕ್ಯಾನ್ ಐ ರೈಟ್ ಇಟ್? ಐ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಹೊರಗಿದೆ C1 e to the power of -2t ಪ್ಲಸ್ C2 e to the power of -3t u of -t. ಈ ಥರ ಬರೀಬೋದು ಗುರು. ಇದು ಸೊ ನಾನು ಏನು ಮಾಡಿದೆ? ಇದನ್ನು ನೆಗ್ಲೆಕ್ಟ್ ಮಾಡಿದ್ದೆ. ಸೊ ವಾಟ್ ಈಸ್ ದಿಸ್? ಏನಿದೆ? ದಿಸ್ ಈಸ್ ಶಿಫ್ಟಿಂಗ್ ಇನ್ ಟೈಮ್ ಡೊಮೈನ್. ಸೊ ದೇರ್ಫೋರ್ ಎಚ್ ಆಫ್ ಎಸ್ಸಿಗೆ ನಾನು ಮಲ್ಟಿಪ್ಲೈ ಆಗ್ತದೆ ಶಿಫ್ಟಿಂಗ್ ಇನ್ ಟೈಮ್ ಡೊಮೈನ್. ಎಷ್ಟು ವ್ಯಾಲ್ಯೂ? ಸೊ ಏನಾಗ್ತದೆ? ಎಫೆಕ್ಟ್ ಗೋಸ್ ವಿತ್ ದ ಸೇಮ್ ಸೈನ್ ಅಂತಂದರೆ ಏನಾಗುತ್ತೆ? ಎಚ್ ಆಫ್ ಟಿ ಈಸ್ ಈಕ್ವಲ್ ಟು minus into C1 e to the power of -2 -
ಗುರು ಏನಾಗುತ್ತೆ ಇದು -2 ಲೆಫ್ಟ್ ಸೈಡೆಡ್ ಸಿಗ್ನಲ್ ಅಂದರೆ ಬರೀ ಇದು ಮಾತ್ರ ಚೇಂಜ್ ಆಗುತ್ತೆ. ಸೊ ಫಾರ್ -2 t ಪ್ಲಸ್ t -3 ಸಾರಿ ಗೋಸ್ ವಿತ್ ದ ಸೇಮ್ ಸೈನ್ ಅಲ್ವಾ, ಗೋಸ್ ವಿತ್ ದ ಸೇಮ್ ಸೈನ್ ಆಗಿರೋದ್ರಿಂದ t -3 ಪ್ಲಸ್ c2 ಇಂಟು e ಟು ದಿ ಪವರ್ ಆಫ್ -3 ಇಂಟು t -3. ಸೊ ಏನು ಮಾಡ್ಬೋದು ಯು ಆಫ್, ನಾನೇನು ಹೇಳಿದೆ ನಾವು ನೆಗೆಟಿವ್ ನೀನು ಏನಾದ್ರು ಟಿ ಜಾಗದಲ್ಲಿ t+3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ -t+3 ಆಗ್ತಿತ್ತು. ನಾನೇನು ಹೇಳಿದೆ ಜಸ್ಟ್ -3 ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ಜಸ್ಟ್ -3 ನಾನು ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಏನಾಗ್ತಿರುತ್ತೆ ಅಂತಂದರೆ ಶಿಫ್ಟ್ ಮಾಡ್ತೀನಿ. ಸೊ ಫಾರ್ ಇಲ್ಲಿ -3 ಬರುತ್ತೆ ಅಷ್ಟೇ. ನಾನು ಓವರ್ ಆಲ್ ಟರ್ಮಿಗೆ ನಾನು ಏನು ಮಾಡ್ತಿಲ್ಲ, ಓವರ್ ಆಲ್ ಟರ್ಮಿಗೆ ನಾನು ಏನು ಮಾಡ್ತಿಲ್ಲ, ಮಲ್ಟಿಪ್ಲೈ ಮಾಡ್ತಿಲ್ಲ. ಐ ಆಮ್ ಡೂಯಿಂಗ್ ದಿಸ್ ಮಚ್, ಇಷ್ಟೇ ನಾನು ಮಾಡ್ತಿರೋದು, ಸರಿನಾ. ಸೊ ಬ್ರ್ಯಾಕೆಟ್ ಹಾಕೋ ಅಗತ್ಯ, ದೇವರಾಣೆಗೂ ಬ್ರ್ಯಾಕೆಟ್ ಹಾಕೋ ಅಗತ್ಯ ಇಲ್ಲ ಅಲ್ವಾ. ಸೊ ಓಕೆ, ಈಗೇನು ಮಾಡಿದ್ರು ಯು ಆಫ್ ಟಿ ಈಕ್ವೇಷನ್ ಬರೀ ಯು ಆಫ್ -t -3 ಶುಡ್ ಬಿ ಈಕ್ವಲ್ ಟು 1 ಯಾವಾಗುತ್ತೆ 0 ಆಗುತ್ತೆ. 1 ಯಾವಾಗುತ್ತೆ ಗುರು -t -3 ಶುಡ್ ಬಿ ಗ್ರೇಟರ್ ದೆನ್ 0 ಈಕ್ವಲ್ ಟು 0 ಆರ್ -t -3 ಲೆಸ್ ದೆನ್ 0. ಏನಾಗುತ್ತೆ ಮೈನಸ್ ಕಾಮನ್ ತೆಗೆದು ಮಾಡಿದರೆ, ಸೊ ಫಾರ್ ಏನಾಗುತ್ತೆ ಈಕ್ವಾಲಿಟಿ ಸೈನ್ ಉಲ್ಟಾಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು 0, t+3 ಗ್ರೇಟರ್ ದೆನ್ 0. So t should be less than -3 and t should be greater than -3. Okay na guru? Okay. So ಸೊ ಸಾರಿ, ಒಂದು ಕಾನ್ಸೆಪ್ಟ್ ತಪ್ಪಾಗಿ ಹೋಗ್ಬಿಟ್ಟಿದೆ. ಏನಾಗುತ್ತೆ, ಐ ಆಮ್ ಸಾರಿ ಓಕೆನಾ. ಏನಾಗುತ್ತೆ ಇಲ್ಲಿ ಯು ಆಫ್, ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ನಾವು ಟಿಗೆ ಏನು ಮಾಡ್ತೀವಿ t-3 ರಿಪ್ಲೇಸ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಮೈನಸ್ ಇತ್ತಲ್ಲ, ಸೊ ಫಾರ್ ಏನಾಗುತ್ತೆ t-3 ಆಗುತ್ತೆ. ಐ ಆಮ್ ಸಾರಿ ಓಕೆನಾ. ಸೊ ನಾವೇನು ಮಾಡೋಣ, ಯು ಆಫ್ -t-3ಗೆ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಾರ್ ನಾನು ಈಗಿನ ನೋಡಿದೆ, ಸೊ ಅದು ನಾನು ಕನ್ಫ್ಯೂಸ್ ಆಗಿಬಿಟ್ಟೆ, ಸಾರಿ. ಇದೇನಾಗುತ್ತೆ ಇದು, ಸೊ ಫಾರ್ ಇದು 1 ಆಗುತ್ತೆ, ಆ್ಯಂಡ್ ಇದೇನಾಗುತ್ತೆ ಇದು, ಸೊ ಫಾರ್ -t-3 ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ 0 ವೆನ್ -t-3 ಈಸ್ ಲೆಸ್ ದೆನ್ 0, ಓಕೆನಾ. ಸೊ ಇದನ್ನು ಏನಕ್ಕೆ ಈಕ್ವೇಟ್ ಮಾಡ್ಬೋದು, ಸೊ ಫಾರ್ ಇದು ಮಾಡಿದ್ರೆ, ಸೊ ಫಾರ್ t-3 ಈಸ್ ಶುಡ್ ಬಿ ಲೆಸ್ ದೆನ್ 0 ಆ್ಯಂಡ್ t-3 ಗ್ರೇಟರ್ ದೆನ್ 0 ಆಗಬೇಕಂತಂದರೆ t ಗ್ರೇಟರ್ ದೆನ್ 3 ಏನಿದೆ ವ್ಯಾಲ್ಯೂ 1 ಬರ್ತಿದೆ. ಸೊ t ಗ್ರೇಟರ್ ದೆನ್ t ಲೆಸ್ ದೆನ್ 3ಗೆ ವ್ಯಾಲ್ಯೂ ಜಾಸ್ತಿ ಬರ್ತಿದೆ, t ಗ್ರೇಟರ್ ದೆನ್, ಸೊ ಫಾರ್ ಏನು ಬರ್ತಿದೆ ಇದು ಈ ಥರ ಬರ್ತಿದೆ. ಇಲ್ಲಿ 3 ಇದೆ ಅಂತಂದರೆ t ಲೆಸ್ ದೆನ್ 3 ಏನಿದೆ 1 ವ್ಯಾಲ್ಯೂ 1 ಇದೆ, ಓಕೆನಾ. ನೋಡಿದ್ರು ಇಲ್ಲಿ ಏನಾಗ್ತಿದೆ ಅಂತಂದರೆ, ಸೊ ಫಾರ್ ನನಗೆ t ಗ್ರೇಟರ್ ದೆನ್ 0 ಬರಬೇಕಿತ್ತು ಆ್ಯಂಟಿ ಕಾಸಲ್ ಆಗಬೇಕಂದ್ರೆ, ಬಟ್ ಏನಾಗ್ತಿದೆ ನನಗೆ ಇಲ್ಲಿ ಇದು ಬರ್ತದೆ. ಸೊ ಫಾರ್ ಇಟ್ ಈಸ್ ಏನಾಗುತ್ತೆ ನಾನ್ ಕಾಸಲ್. ಸೊ ಫಾರ್ ಕಾಸಲ್ ಆಗುತ್ತೆ ಗುರು, ಆಗಲ್ಲ, ಯಾಕಂದರೆ ಇಟ್ ಈಸ್ ನಾಟ್ ಅ ರೈಟ್ ಸೈಡೆಡ್ ಸಿಗ್ನಲ್, ಇಟ್ ಈಸ್ ಬೋತ್ ಸೈಡೆಡ್ ಸಿಗ್ನಲ್ ಆಗಿದೆ ಇವಾಗ, ಓಕೆನಾ. ಸೊ ಆಗಲ್ಲ. ಸೊ ಈ ಥರ ಆಯಿತಾ. ಸೊ ಫಾರ್ ಈ ಥರ, ಸೊ ಫಾರ್ ಇಲ್ಲಿ ಸೊ ಫಾರ್ ಏನು ಮಾಡ್ತೀವಿ ಯಾವಾಗಲೂ, ಸೊ ಫಾರ್ ಶಿಫ್ಟ್ ಮಾಡ್ತೀವಿ ಅಂದರೆ ಟಿ ಜಾಗದಲ್ಲಿ ಏನಾಗ್ತಿದೆ t-3 ಆಗ್ತಿದೆ. ಅದೇನು ಕನ್ಫ್ಯೂಸ್ ಮಾಡಿ ಹೇಳ್ಬಿಟ್ಟಿದ್ದೆ, ಸಾರಿ. ಸೊ ಅದೇ ಹೇಳಿದ್ದು ನಾನು. ಸೊ ಫಾರ್ ಪ್ಲಸ್ ಇದ್ದಾಗ ಎಲ್ಲ ಕಡೆ ಪ್ಲಸ್ ಇದ್ದಾಗ ಅದೇ ಪ್ಲಸ್ ನಡೀತಾ ಹೋಗುತ್ತೆ. ಬಟ್ ಯಾವಾಗ ನಾನು ನೆಗೆಟಿವ್ ಅಥವಾ ಟೈಮ್ ರಿವರ್ಸಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತಲ್ಲ, ಟೈಮ್ ಉಲ್ಟಾಗಿರೋದು, ಸೊ ಆ ಟೈಮಲ್ಲಿ 8 ತಿನ್ನಬೇಕಾಗುತ್ತೆ, ಓಕೆನಾ. ಆ್ಯಕ್ಚುಲಿ ನಾನು ಈ ಥರ ಏನು ಮಾಡ್ತಿರಲಿಲ್ಲ, ಬಟ್ ಯಾಕೆ ಹಿಂಗೆ ಆಗ್ತಿಲ್ಲ ಗೊತ್ತಾಗ್ತಿಲ್ಲ, ಓಕೆನಾ. ಟೀಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ನಾವೇನು ಮಾಡಿದ್ರು ಟೀಗೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ಓಕೆನಾ. ನೆಕ್ಸ್ಟ್ ಏನಿದೆ, ಸ್ಟೆಬಿಲಿಟಿ ಇದೆ. ಸ್ಟೆಬಿಲಿಟಿ ಅಂತಂದರೆ ಏನು ಗುರು, ವಾಟ್ ಈಸ್ ಸ್ಟೇಬಲ್, ನಾನು ಏನು ಹೇಳಿದ್ದೆ. ಸೊ ಫಾರ್ ದಟ್ ಈಸ್ -ಇಂದ +∞ ತನಕ h ಆಫ್ ಟಿ ಮಾಡ್ ಅನ್ನೋದು dt ಶುಡ್ ಬಿ ಲೆಸ್ ದೆನ್ ∞ ಅಂತಂದ್ರೆ ಏನು, ಸ್ಟೆಬಿಲಿಟಿ ಇದೆ ತಾನೇ ಹೇಳಿದ್ದು ನಾನು. ಶುಡ್ ಬಿ ಲೆಸ್ ದೆನ್ ∞ ಅಂದರೆ ಶುಡ್ ಬಿ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್. ಸೊ ಶುಡ್ ಬಿ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಅಂತಂದ್ರೆ ಏನು, ಸೊ ಫಾರ್ ಸ್ಟೇಬಲ್ ಸಿಸ್ಟಮ್ ಗುರು ಇಲ್ಲಿ ಏನಿದೆ, ಸೊ ಫಾರ್ e ಟು ದಿ ಪವರ್ ಆಫ್
ಮೈನಸ್ ಎಸ್ ಟಿ ಜಾಗದಲ್ಲಿ ಏನಿದೆ ಇ ಟು ದಿ ಪವರ್ ಆಫ್ ಮೈನಸ್ 0 ಟಿ ಇದೆ, ಅದರ ವ್ಯಾಲ್ಯೂ ಏನಾಗುತ್ತೆ 1. ಸೊ ದೇರ್ಫೋರ್ ಇಲ್ಲಿ ಅದೇ ಇರೋದು, ಓಕೆನಾ, ಇದೇ ಇರೋದು ಇಲ್ಲಿ. ಸೊ ದೇರ್ಫೋರ್ ಅಲ್ಲಿ ಇಲ್ಲ ಅಷ್ಟೇ. ಸೊ ಫಾರ್ ಎ ಸ್ಟೇಬಲ್ ಸಿಸ್ಟಮ್ ಆರ್ ಒ ಸಿ ಶುಡ್ ಇನ್ಕ್ಲೂಡ್ ಓಕೆನಾ. ಸೊ ಇದೇ ನೋಡಿದ್ವಿ, ಕಾನ್ಸೆಪ್ಟ್ ಎಲ್ಲಿ ನೋಡಿದ್ವಿ. ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಅನ್ನೋದು ಇ ಟು ದಿ ಪವರ್ ಆಫ್ ಮೈನಸ್ 2t ಅನ್ನೋದು ಏನಾಗಿರುತ್ತೆ, ಶುಡ್ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿತ್ತು ಅಂತಂದರೆ ಸಿಗ್ಮಾ ಏನಿರಬೇಕು, ಸಿಗ್ಮಾ 2 ಅಂತಂದರೆ ಆರ್ ಒ ಸಿ ಮಸ್ಟ್ ಕಂಟೇನ್ 2. ಅದೇ ಥರ ಇದು ಕೂಡ ಅಷ್ಟೇ, ಓಕೆನಾ. ಸೊ ದಿಸ್ ಶುಡ್ ಬಿ ಆಬ್ಸಲ್ಯೂಟ್ಲಿ ಇಂಟಿಗ್ರೇಬಲ್ ಆಗಿರಬೇಕು ಅಂತಂದರೆ ನೋಡ್ಬೋದು. ನಾನು ಇದನ್ನು ನೀಟಾಗೇ ಬರೆಯೋದಾದರೆ, ಸೊ ದೇರ್ಫೋರ್ ನಾನು ಇದು ಆ್ಯಕ್ಚುಲಿ ಚಾಪ್ಟರ್ 2 ಕಂಡೀಷನ್ ಇದ್ದಿತ್ತು. ಸೊ ದೇರ್ಫೋರ್ ನಾನು ಈ ಚಾಪ್ಟರ್ ಬರೆಯೋದಾದರೆ 0t ಶುಡ್ ಬಿ dt ಶುಡ್ ಬಿ ಲೆಸ್ ದ್ಯಾನ್ ಇನ್ಫಿನಿಟಿ, ಓಕೆನಾ. ಸೊ ದೇರ್ಫೋರ್ ಏನಾಗಿರಬೇಕು, ಸಿಗ್ಮಾ ಜಾಗದಲ್ಲಿ ಏನಿದೆ 0 ಇದೆ. ಹೈಟ್ ಸಿಗ್ಮಾ ಅಲ್ಲ, ಇದು ಇ ಟು ದಿ ಪವರ್ ಆಫ್ ಮೈನಸ್ ಎಸ್ ಟಿ ಜಾಗದಲ್ಲಿ ಇದಿದೆ, ಓಕೆನಾ. ಸೊ ಸಿಗ್ಮಾ ಜಾಗದಲ್ಲಿ ಏನಿದೆ 0 ಇದೆ ಅಷ್ಟೇ, ಓಕೆನಾ. ಓಕೆ ಗುರು. ಸೊ ಇದು ದಿಸ್ ಈಸ್ ಫಾರ್ ಸ್ಟೇಬಲ್ ಸಿಸ್ಟಮ್. ಎಲ್ಸ್ ಏನಾಗುತ್ತೆ, ಎಲ್ಸ್ ಅನ್ಸ್ಟೇಬಲ್. ನೀನು ಇಂಟಿಗ್ರೇಷನ್ ಚೆಕ್ ಮಾಡಬೇಕಾ ಇಲ್ಲ, ಸಿಗ್ಮಾ ಆರ್ ಒ ಸಿಲಿ ಸಿಗ್ಮಾ ಇಸ್ ಈಕ್ವಲ್ ಟು 0 ಇದೆ, ಚೆಕ್ ಮಾಡಬೇಕಷ್ಟೇ, ಓಕೆನಾ. ಓಕೆ ಗುರು. ಸೊ ಒಂದೊಂದೇ ಸಿಸ್ಟಮ್ ನೋಡ್ತಾ ಹೋಗ್ತೀನಿ. ಸ್ಟೇಬಲ್ಲ, ಡೈನಾಮಿಕಾ, ಕಾಸಲ್ಲ, ನಾನ್ ಕಾಸಲ್ಲ, ಆ್ಯಂಟಿ ಕಾಸಲ್ಲ ಅಂತೆಲ್ಲ ಏನು ಮಾಡಬೇಕು ಎಲ್ಲ ಹೇಳ್ತಾ ಹೋಗ್ಬೇಕು, ಓಕೆನಾ. ಸರಿನಾದ್ರು. ಸೊ ಓಕೆ, ಅವನು ಸೈಲೆಂಟ್ ಆಗಿರೋಂಗಿಲ್ಲ, ಓಕೆನಾ. ಓಕೆ 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 ಚಿನ್ನ ಆಯಿತು, ಚಿನ್ನ ಆಯಿತು. ಸರಿ, ಏನಾಗಿದ್ರು ಕ್ವಶನ್ ಏನಿದೆ, ಲೆಟ್ ಮಿ ಸಿ ದ ಕ್ವಶನ್ ಫಸ್ಟ್. ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 5s ಡಿವೈಡೆಡ್ ಬೈ s plus 6 into s plus 7, ಓಕೆನಾ. ಏನಿದೆ, ಸಿಗ್ಮಾ ಇಸ್ ಗ್ರೇಟರ್ ದ್ಯಾನ್ ಮೈನಸ್ 6, ಓಕೆನಾ. ಸೊ ಫಸ್ಟ್ ಏನು ಮಾಡು, ಫಸ್ಟ್ ನೋಡಿದ ತಕ್ಷಣ ಪೋಲ್ಸ್ನ ಮಾರ್ಕ್ ಮಾಡ್ಕೊ. ಪೋಲ್ಸ್ ಎಲ್ಲೆಲ್ಲಿದೆ ಗುರು, ಪೋಲ್ಸ್ ಎಲ್ಲೆಲ್ಲಿದೆ. ಸೊ ದೇರ್ಫೋರ್ ಚಿನ್ನ ಎಲ್ಲೆಲ್ಲಿದೆ, ಚಿನ್ನ -7 ಇದೆ, -6 ಒಂದಿದೆ. ನನಗೆ ಏನು ಕೊಟ್ಟಿದ್ದಾರೆ, ಇಟ್ ಇಸ್ ಅ ರೈಟ್ ಸೈಡೆಡ್ ಸಿಗ್ನಲ್ ಅಂತ ಇದಕ್ಕಿಂತ. ಸೊ ದೇರ್ಫೋರ್ ಇಟ್ ಶುಡ್ ಬಿ ಆರ್ ಒ ಸಿ ಶುಡ್ ಬಿ ಗ್ರೇಟರ್ ದ್ಯಾನ್ -6, ಓಕೆನಾ. ಆರ್ ಒ ಸಿ ಏನು ಹೇಳಿದ್ದಾರೆ, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್. ಸೊ ದೇರ್ಫೋರ್ ಆಮೇಲೆ ಏನು ಹೇಳಿದೆ ನಾನು, ಮಾರ್ಕ್ ಮಾಡ್ಕೋಬರಲ್ಲ, ಏನು ಮಾರ್ಕ್ ಮಾಡ್ಕೊಂಡು ಕಾನ್ಸೆಪ್ಟ್ ನಾವು ಯಾವುದನ್ನು ಪ್ರಾಕ್ಟೀಸ್ ಬಿಡೋದು ಬೇಡ. ಸೊ ದೇರ್ಫೋರ್ ನೆಕ್ಸ್ಟ್ ಏನಾಗುತ್ತೆ, ಆರ್ ಒ ಸಿ ಇಲ್ಲಿದೆ, ಆರ್ ಒ ಸಿ ಇಲ್ಲಿದೆ. ಇದು ಇವತ್ತು ನೋಡಿದೆ ನಾನು, ಇಲ್ಲಾಂದರೆ ಮುಂಚೆನೇ ಯೂಸ್ ಮಾಡ್ಬೋದು ಹೈಲೈಟ್ರನ್ನ, ಓಕೆನಾ ಗುರು. ಓಕೆ, ಸೊ ಆರ್ ಒ ಸಿ ಇಲ್ಲಿದೆ. ಸೊ 0 ಇಲ್ಲಿ ಬರುತ್ತೆ ನನಗೆ. ಸೊ ದೇರ್ಫೋರ್ ಏನಾಗುತ್ತೆ, ಸಿಗ್ಮಾ ಸೊ ಆರ್ ಒ ಸಿ ಇನ್ಕ್ಲೂಡೆಡ್, ಆರ್ ಒ ಸಿ ಹ್ಯಾಸ್ ಸಿಗ್ಮಾ ಇಸ್ ಈಕ್ವಲ್ ಟು 0. ಸೊ ಏನಾಗುತ್ತೆ, ಫಸ್ಟ್ ಒನ್ ಏನು, ಇಟ್ ಈಸ್ ಸ್ಟೇಬಲ್. ಸೆಕೆಂಡ್ ಒನ್ ಡೈನಮಿಕ್ ಏನು. ಸೊ ದೇರ್ಫೋರ್ ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನಿರಬೇಕು, ಒಂದು ಕಾನ್ಸ್ಟೆಂಟ್ ಇರಬೇಕು. ಕಾನ್ಸ್ಟೆಂಟ್ ಇದೆ ಗುರು, ಕಾನ್ಸ್ಟೆಂಟ್ ಇಲ್ಲಪ್ಪ, ಏನಿದೆ s plus 6 s plus 7, ಇಟ್ ಈಸ್ ಏನಾಗುತ್ತೆ, ಇಟ್ ಈಸ್ ಡೈನಮಿಕ್, ಓಕೆನಾ. ಸ್ಟೇಬಲ್ ಆ್ಯಂಡ್ ಡೈನಮಿಕ್. ಸೊ ಹಿಂಸೆ ಬರೋದಿಲ್ಲ ನನಗೆ ಕಾಸಲ್ಲು ನಾನ್ ಕಾಸಲ್ ಕಂಡುಹಿಡಿಯೋಕ್ಕೆ, ಓಕೆನಾ. ಸೊ ದೇರ್ಫೋರ್ ನಾನು ಟ್ರಿಕ್ ಹೇಳಿದೆ, ಏನು ಟ್ರಿಕ್ ಹೇಳಿದೆ ನೋಡಿದ್ರು, ಇಟ್ ಈಸ್ ಗ್ರೇಟರ್ ದ್ಯಾನ್ -6 ರೈಟ್ ಸೈಡೆಡ್ ಸಿಗ್ನಲ್, ಬಟ್ ಏನಿದೆ ಪ್ಲಸ್ ಇದೆ, ಓಕೆನಾ. ಏನಿದೆ, ಇಟ್ ಈಸ್ ಪ್ಲಸ್. ಸೊ ದೇರ್ಫೋರ್ ಏನಾಗುತ್ತೆ, ಪ್ಲಸ್ ಇರೋದ್ರಿಂದ ಏನಾಗಲ್ಲ, ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಇಟ್ ಈಸ್ ಏನು, ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದು ಕಾಸಲ್ ಆಗ್ಬೋದು. ಆ್ಯಂಟಿ ಕಾಸಲ್ ಅಂತೂ ಚಾನ್ಸ್ ಇಲ್ಲ. ಏನಕ್ಕೆ ಅಂತಂದರೆ ವೈ, ಬಿಕಾಸ್ ಆ್ಯಂಟಿ ಕಾಸಲ್ ವಿಲ್ ಬಿ ಲೆಫ್ಟ್ ಸೈಡೆಡ್ ಸಿಗ್ನಲ್ ಅಲ್ವಾ. ಸೊ ದೇರ್ಫೋರ್ ರೈಟ್ ಸೈಡೆಡ್ ಸಿಗ್ನಲ್ ಆಗಿದೆ. ಆ್ಯಂಡ್ ಇ ಟು ದಿ ಪವರ್ ಆಫ್ ಪ್ಲಸ್ ಪವರ್ ಇದೆ, ಇ ಟು ದಿ ಪವರ್ ಆಫ್ 5s ಇದೆ. ಸೊ ದಟ್ ಇಟ್ ಈಸ್ ಆಲ್ಸೋ ಎ ಥರ್ಡ್ ಒನ್. ಇದು ನಾನ್ ಕಾಸಲ್. ನೋಡೋದಾದ್ರೆ ಏನು ನೋಡ್ತೀಯಾ, ಸೊ ನನಗೇನು ಬರುತ್ತೆ, ಸೊ ದೇರ್ಫೋರ್ ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಯು ಆಫ್ ಟಿ ಪ್ಲಸ್ 5 ಬರುತ್ತೆ. ಯು ಆಫ್ ಟಿ ಪ್ಲಸ್ 5 ಏನಾಗಿರುತ್ತೆ, ಇಟ್ ಈಸ್ 1 ಫಾರ್ ಟಿ ಗ್ರೇಟರ್ ದ್ಯಾನ್ -1 ಆ್ಯಂಡ್ 0 ಫಾರ್ ಟಿ ಲೆಸ್ ದ್ಯಾನ್ -1. ಸೊ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಏನು, ನೆಗೆಟಿವ್ ವ್ಯಾಲ್ಯೂಸಲ್ಲಿ ಕೂಡ ನನಗೇನಿದೆ, ಟಿ ಲೆಸ್ ದ್ಯಾನ್ 0 ಕೂಡ ನನಗೇನು ಬರ್ತಿದೆ, 1 ಬರ್ತಿದೆ. ಸೊ ದೇರ್ಫೋರ್ ಇಟ್ ಈಸ್ ನಾನ್ ಕಾಸಲ್ ಆಗುತ್ತೆ, ಓಕೆನಾ. ಸ್ಟೇಬಲ್ಲು, ಡೈನಾಮಿಕ್ಕು, ನಾನ್ ಕಾಸಲ್. ಸೊ ಏನು ಮಾಡ್ತಾ ಹೋಗ್ಬೇಕು, ಇದೇ ಥರ ನಾವೇನು ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸೊ ಕ್ವಶನ್ ಸಾಲ್ವ್ ಮಾಡಿ ಒಂದು ಇನ್ನೂ 2-3 ಕ್ವಶನ್ ಸಾಲ್ವ್ ಮಾಡ್ತೀನಿ. ಲಾಸ್ಟಿಗೆ ಒಂದು ಇಂಪಾರ್ಟೆಂಟ್ ಕನ್ಕ್ಲೂಷನಿಗೆ ಬರೋಣ, ದಟ್ ವಿಲ್ ಬಿ ಅ ಬೆಸ್ಟ್ ಕನ್ಕ್ಲೂಷನ್, ಓಕೆನಾ. ಸೊ ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ s plus 2 into s plus 3 -3 ರೂಟ್ ಸಿಗ್ಮಾ -2, ಸರಿನಾ. ಓಕೆ ಗುರು, ಇದೇನಿದು ಫಸ್ಟ್ ಏನು ಹೇಳಿದೆ ನಾನು ಗುರು, ನೋಡಿದ ತಕ್ಷಣ ಏನು ಮಾರ್ಕ್ ಮಾಡ್ಕೊಂಡ್ಬಿಡು,
ಪೋಲ್ಸ್ ಮಾರ್ಕ್ ಮಾಡ್ಕೊ. ಏನೇನು -3 ಮತ್ತು -2 ಒಂದೊಂದು ವರ್ಟಿಕಲ್ ಲೈನ್ ಇಡಿ. ಸೊ ಏನು ಕೊಟ್ಟಿದ್ದಾನೆ, ಆರ್ ಒ ಸಿ ಎಲ್ಲಿದೆ ಅಂತಂದರೆ ಆರ್ ಒ ಸಿ ಇಲ್ಲಿದೆ, ಆರ್ ಒ ಸಿ ಇಲ್ಲಿದೆ. ಫಸ್ಟ್ ಏನು ನೋಡ್ತೀಯ, ಸಿಗ್ಮಾ 0 ಇದೆಯಾ? ಇಲ್ಲ, ಸಿಗ್ಮಾ ಇಸ್ 0, ನಾಟ್ ಇನ್ ಆರ್ ಒ ಸಿ. ಸೊ ಏನಾಗುತ್ತಿದ್ದು, ಅನ್ಸ್ಟೇಬಲ್ ಆಗುತ್ತೆ, ಡೈರೆಕ್ಟ್ ಅನ್ಸ್ಟೇಬಲ್ ಬರೆದು ಬಿಡುತ್ತೆ. ನೆಕ್ಸ್ಟ್ ಎಚ್ ಆಫ್ ಎಸ್ ಕಾನ್ಸ್ಟೆಂಟಾ? ಎಚ್ ಆಫ್ ಎಸ್ ಈಸ್ ನಾಟ್ ಎ ಕಾನ್ಸ್ಟೆಂಟ್, ಎಚ್ ಆಫ್ ಎಸ್ ಈಸ್ ನಾಟ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಏನಾಗುತ್ತಿದ್ದು, ಇಟ್ ಈಸ್ ಡೈನಮಿಕ್. ಥರ್ಡ್ ಒನ್ ಏನು, ಕಾಸಲ್ಲ ನಾನ್ ಕಾಸಲ್ಲ. ಏನು ಗುರು ಇದು, ರೈಟ್ ಸೈಡೆಡ್ ಸಿಗ್ನಲ್ಲ ಲೆಫ್ಟ್ ಸೈಡೆಡ್ ಸಿಗ್ನಲ್ಲ? ಗುರು ಇದಕ್ಕೆ ರೈಟಲ್ಲಿದೆ, ಇದಕ್ಕೆ ಲೆಫ್ಟಲ್ಲಿದೆ, ಹೆಂಗೂರು ಹೇಳಿ ನಾನು? ಬೋತ್ ಸೈಡೆಡ್ ಸಿಗ್ನಲ್ ಆಗಿದೆ, ನನಗೆ ಹೇಳೋಕ್ಕೆ ಬರಲ್ಲ. ಫಸ್ಟ್ ಕಂಡೀಷನ್ನೇ ಫೇಲ್ ಆಗ್ತಿದೆ, ರೈಟ್ ಸೈಡೆಡ್ ಸಿಗ್ನಲ್ ಅಲ್ಲ ಇದು. ದಿಸ್ ಇಸ್ ಪ್ಯೂರ್ಲಿ ನಾಟ್ ರೈಟ್ ಸೈಡೆಡ್ ಸಿಗ್ನಲ್, ಇಟ್ ಈಸ್ ಬೋತ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ. ಸೊ ದೇರ್ಫೋರ್ ಏನಾಗುತ್ತಿದ್ದು, ಇಟ್ ಈಸ್ ನಾನ್ ಕಾಸಲ್. ಓಕೆನಾ? ಓಕೆ, ಇನ್ನೊಂದು ಹೇಳ್ತೀನಿ. ಸೊ ದೇರ್ಫೋರ್ ಈಗ ಕನ್ಕ್ಲೂಷನಿಗೆ ಬರ್ಬೋದಾ? ನೋಡೋಣ. ಓಕೆನಾ? ಸೊ ದೇರ್ಫೋರ್ ಏನು ಹೇಳ್ತೀನಿ ನಾನು, ಥರ್ಡ್ ಒನ್ ಏನಿದೆ. ಸೊ ದೇರ್ಫೋರ್ ಸೇಮ್ ತಗೋ, 1/(s + 2 × s + 3 ಸಿಗ್ಮಾ ಈಸ್ ಲೆಸ್ ದೆನ್ -3. ಓಕೆನಾ? ಸೊ ದೇರ್ಫೋರ್ ಇದೇನಿದೆ, ಇದು ನೋಡಿದಂಗೆ ಮೇಲ್ಗಡೆ ನೋಡಿದಂಗೆ ಇಟ್ ಈಸ್ ಅನ್ಸ್ಟೇಬಲ್. ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್ 0 ಇನ್ಕ್ಲೂಡ್ ಆಗಿಲ್ಲ, ಇಲ್ಲೇ ಕಾಣಿಸ್ತಿದೆ, ಇಟ್ ಈಸ್ ಲೆಸ್ ದೆನ್ 0. ಅಥವಾ ಏನು ಮಾಡೋಣ, ಲೆಸ್ ದೆನ್ 1 ತಗೋರು, ಸ್ಟೇಬಲ್ ಮಾಡ್ಬಿಡು ಪಾಪ. ಓಕೆನಾ? ಏನಾಗಿದೆ, ಲೆಟ್ ಅಸ್ ಟೇಕ್ ಇಟ್ ಆಸ್ ಕ್ಯಾನ್ಸಲ್ ಆಗೋ, ಯಾಕೋ ಸ್ಟ್ರಕ್ ಆಗೋಯ್ತಲ್ಲ ಅದು, 41 ಪೇಜ್. ಓಕೆ, ಸೊ ಇಟ್ ಈಸ್ ಏನಾಗುತ್ತಿದ್ದು, ಸ್ಟೇಬಲ್. ಗುರು ನೀನು ತಗೊಳಕ್ಕೆ ಬರಲ್ಲ ಗುರು, ಹೆಂಗುರು ತಗೋತೀಯ ನೀನು? ಸಿಗ್ಮಾ ಯಾವುದ್ರಲ್ಲಿ ಇರಬೇಕು, ನೀನು ಇಷ್ಟ ಬಂದಂಗೆ ತಗೋತಿದ್ದೀರ ನೀನು. ಸಿಗ್ಮಾ ಎಲ್ಲಿ ಇರಬೇಕು, ಸಿಗ್ಮಾ ಇದು ಬಿಟ್ವೀನ್ ಅಲ್ಲಿ ಇರಬೇಕಲ್ಲ. ಸಿಗ್ಮಾ ಏನಾಗ್ತಿದೆ, ಸಿಗ್ಮಾ ಈಸ್ ಇನ್ ಬಿಟ್ವೀನ್. ಸೊ ಏನಂತ ತಗೋಬೋದು ನೀನು? ಸೊ ಏನು ತಗೋಣ, ಸಿಗ್ಮಾ ಈಸ್ ಲೆಸ್ ದೆನ್ -3 ಅಂತ ತಗೋಣ. ಓಕೆ, ಸಿಗ್ಮಾ ಈಸ್ ಲೆಸ್ ದೆನ್ -3 ಅಂತ ತಗೊಂಡ್ರೆ, ಸೊ ಇದೇನಾಗುತ್ತೆ, ಇಟ್ ಡಸ್ ನಾಟ್ ಇನ್ಕ್ಲೂಡ್, ಏನು ಇನ್ಕ್ಲೂಡ್ ಆಗಿಲ್ಲ ಇಲ್ಲಿ, 0 ಇನ್ಕ್ಲೂಡ್ ಆಗಿಲ್ಲ. ಸೊ ದೇರ್ಫೋರ್ ಇಟ್ ಈಸ್ ಅನ್ಸ್ಟೇಬಲ್ ಸಿಸ್ಟಮ್. ಸೆಕೆಂಡ್ ಒಂದು ಏನು ನೋಡ್ಬೋದು, ಇಟ್ ಈಸ್ ಅ ಲೆಫ್ಟ್ ಸೈಡೆಡ್ ಸಿಗ್ನಲ್ಲು ಮತ್ತು ಯಾವುದೇ ರೀತಿ ಇದಿಲ್ಲ ಅಂತಂದರೆ ಇಟ್ ಈಸ್ ಆ್ಯಂಟಿ ಕಾಸಲ್. ಸೊ ಇದೇನಿದು, ಡೈನಮಿಕ್ ಇದ್ದೇ ಇದೆ ಇದು. ಓಕೆನಾದರೂ ಓಕೆ. ಸೊ ಫಾರ್ ಇಂಪಾರ್ಟೆಂಟ್ ಕನ್ಕ್ಲೂಷನ್ಗೆ ಬರೋಣ. ಕನ್ಕ್ಲೂಷನ್ ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ, ನನಗೂ ನೆನಪಿಲ್ಲ, ನೋಡೋಣ ಏನು ಬರುತ್ತೆ ಅಂತ. ಸೊ ದೇರ್ಫೋರ್ ನನ್ನ ಹತ್ರ ಏನಿದೆ, ನನ್ನ ಹತ್ರ ಒಂದು ಆ್ಯಕ್ಸಿಸ್ ಇದೆ. ಐ ಹ್ಯಾವ್ ಎ ಆ್ಯಕ್ಸಿಸ್. ಓಕೆನಾ? ಇದೆಲ್ಲಕ್ಕಿಂತ ಮುಂಚೆ ಏನು ಮಾಡೋಣ, ಡೈರೆಕ್ಟಾಗಿ ನೋಡ್ತಿದ್ದಂಗೆ ಗುರು ಕಾಸ್ ಅಲ್ಲ ಸ್ಟೇಬಲ್ ಏನಂತ ನೋಡಿದ. ಸೊ ಫಾರ್ ಎ ಸಿಸ್ಟಮ್ ಟು ಬಿ ಕಾಸಲ್ ಆ್ಯಂಡ್ ಸ್ಟೇಬಲ್ ಆಗಿರ್ಬೇಕಂದ್ರೆ ಏನಾಗಿರ್ಬೇಕು ಗುರು? ಸೊ ನಾನು ಅದೇನು ಮಾಡ್ತೀನಿ, ಸೊ ಫಾರ್ ಐ ಆಮ್ ವರ್ಕಿಂಗ್ ದಿಸ್. ಪೋಲ್ 3 ಪೋಲ್ 4. ಓಕೆನಾ? ಇದೇನಿದೆ, ಸಿಗ್ಮಾ 0 ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸಿಗ್ಮಾ ಏನಿದೆ 0 ಇಲ್ಲಿದೆ. ಸೊ ಏನಾಗುತ್ತೆ, ನಾನೇನು ಮಾಡ್ತೀನಿ, ಸಿಸ್ಟಮ್ ಕಾಸಲ್ ಮತ್ತು ಏನಾಗಿರಬೇಕು, ಸಿಸ್ಟಮ್ ಕಾಸಲ್ ಮತ್ತು ಸ್ಟೇಬಲ್ ಆಗಿರಬೇಕು. ಓಕೆನಾ? ಸಿಸ್ಟಮ್ ಏನಾಗಿರಬೇಕು, ಕಾಸಲ್ ಆ್ಯಂಡ್ ಸ್ಟೇಬಲ್ ಆಗಿರಬೇಕು ಸಿಸ್ಟಮ್. ಓಕೆನಾ? ಸಿಸ್ಟಮ್ ಕಾಸಲ್ ಮತ್ತು ಸ್ಟೇಬಲ್ ಯಾವಾಗುತ್ತೆ, ದ ಆರ್ ಒ ಸಿ ಮಸ್ಟ್ ಇನ್ಕ್ಲೂಡ್ ದಿಸ್. ಸೊ ಆರ್ ಒ ಸಿ ಮಸ್ಟ್ ಇನ್ಕ್ಲೂಡ್ ದಿಸ್ ಅಂತ ಅಂದರೆ ಸಿಗ್ಮಾ ಗ್ರೇಟರ್ ದೆನ್ ಇದು ಕೂಡ ಆಗಿರ್ಬೋದು, ಸಿಗ್ಮಾ ಗ್ರೇಟರ್ ದೆನ್ ಇದು ಕೂಡ ಆಗಿರ್ಬೋದು, ಸಿಗ್ಮಾ ಗ್ರೇಟರ್ ದೆನ್ ಇದು ಕೂಡ ಆಗಿರ್ಬೋದು, ಇದು ಕೂಡ ಆಗಿರ್ಬೋದು. ಬಟ್ ನಾನು ಹೇಳಿದ್ದೆ ಯಾವಾಗ ನೆನ್ಪು ಮಾಡ್ಕೊ ನೀನು, ಇಟ್ ಶುಡ್ ಬಿ ದ ಕಾಸಲ್ ಆಗಿರ್ಬೇಕಂದ್ರೆ ಇಟ್ ಶುಡ್ ಬಿ ರೈಟ್ ಸೈಡೆಡ್ ಸಿಗ್ನಲ್ ಅಂತಂದರೆ ಸಿಗ್ಮಾ ಶುಡ್ ಬಿ ಗ್ರೇಟರ್ ದೆನ್ ಸಮಥಿಂಗ್ ಅಂತ ಹೇಳಿದ್ದೆ ಅಷ್ಟೇ. ಬಟ್ ವೈಲ್ ಚೂಸಿಂಗ್ ಏನು ಚೂಸ್ ಮಾಡಬೇಕಾದ್ರೆ ನೀನು ಒಂದು ಆರ್ ಒ ಸಿ ಚೂಸ್ ಮಾಡ್ಬೇಕಾದ್ರೆ ರೈಟ್ ಮೋಸ್ಟನ್ನು ಚೂಸ್ ಮಾಡಬೇಕಂತ ನೆನಪಿದೆಯಾ, ರೈಟ್ ಸೈಡ್ ಚೂಸ್ ಮಾಡಬೇಕಂತ ಹೇಳಿದ್ವಿ. ಸೊ ಇದೇನಾಗುತ್ತೆ, ಓಕೆನಾ?
ಇನ್ನೊಂದು ಯಾವ ರೀತಿ. ಸೊ ಈ ಕಡೆ ಎಲ್ಲದಕ್ಕೂ ರೈಟ್ ಸೈಡಲ್ಲಿ ಇದೆ ಇದು. ಸೊ ಎಲ್ಲ ಪೋಲ್ಗಳಿಗೆ ರೈಟ್ ಸೈಡಲ್ಲಿ ಇರೋದ್ರಿಂದ ಇಟ್ ವಿಲ್ ಬಿ ಕಾಸಲ್ ಡೆಫಿನೆಟ್ಲಿ. ಇನ್ ಕೇಸ್ ನನಗೇನಾದರೂ ನಾನು ಇದನ್ನು ತಗೋತಿದ್ದೆ ಅಂತ ತಿಳ್ಕೊ. ಸೊ ಇದನ್ನು ತಗೋತಿದ್ದೆ, ಇದನ್ನು ತೊಗೊಂಡ್ರೆ ಏನಾಗುತ್ತೆ, ಇದು ಲೆಫ್ಟ್ ಸೈಡೆಡ್ ಬಂದುಬಿಡುತ್ತೆ. ಸೊ ಇಟ್ ವಿಲ್ ಬಿ ನಾಟ್ ಬಿ ಎ ಕಾಸಲ್ ಆಗಿರಲ್ಲ. ಸೊ ನೀನು ನೆನಪಿರ್ಬೇಕು ನಿನಗೆ, ಫಾರ್ ಎ ಸಿಸ್ಟಮ್ ಟು ಬಿ ಕಾಸಲ್ ಆ್ಯಂಡ್ ಸ್ಟೇಬಲ್ ಆಗಿರಬೇಕು, ಒಂದು ಝೀರೋನ ಇನ್ಕ್ಲೂಡ್ ಮಾಡ್ಕೊಳ್ಳೋಂಥ ROC ಇರಬೇಕು, ROCನ ತಗೋಬೇಕು. ಇನ್ನೊಂದು ಎಲ್ಲ ಸಿಗ್ನಲ್ಗಳು ಇದಕ್ಕೆ ಏನಾಗಿರಬೇಕು, ಎಲ್ಲ ಪಾಯಿಂಟ್ಸ್ ಎಲ್ಲ ಪೋಲ್ಸ್ಗಳಿಗೂ ಇದು ರೈಟ್ ಸೈಡಲ್ಲಿ ಇರಬೇಕು. ಸೊ ನೀನೇನಾಗ್ಬೋದು ಅವಾಗ ರೈಟ್ ಸೈಡಲ್ಲಿ ಸಿಗ್ನಲ್ ತೊಗೋಬೋದು. ಓಕೆನಾ. ಸೊ ನೀನು ಕಾಸಲ್ ಆಗಬೇಕಂತಂದ್ರೇನು, ಕಾಸಲ್ ಆಗಿರ್ಬೇಕಂದ್ರೇನು, ಸಿಗ್ಮಾ ಶುಡ್ ಬಿ ಗ್ರೇಟರ್ ದೆನ್ ರೈಟ್ ಮೋಸ್ಟ್ ಪೋಲ್. For to be stable, all poles should be on left of half plane. ಸೊ 0 ಇಂದ ರೈಟ್, ಆ ಕಡೆ ರೈಟ್ ಪ್ಲೇನ್ ರೈಟ್ ಆಫ್ ಎಲ್ಲಿದೆ, ಲೆಫ್ಟ್ ಆಫ್ ಎಲ್ಲಿದೆ, 0 ಇಂದ ರೈಟ್ ಲೆಫ್ಟ್ ಇದೆ. ಸೊ ಸ್ಟೇಬಲ್ ಆಗಿರ್ಬೇಕಂತಂದ್ರೆ ಏನು, ಫಸ್ಟ್ ಕಂಡೀಷನ್ನು. ಸೊ ಇದು ಸೊ ಏನಾಗಿರಬೇಕು, ಪೋಲ್ಸ್ ಎಲ್ಲ ಏನಾಗಿರಬೇಕು, ಪೋಲ್ಸ್ ಎಲ್ಲ ಸೊ ಲೆಫ್ಟ್ ಆಫಲ್ಲಿ ಇರಬೇಕು. ಪೋಲ್ಸ್ ಎಲ್ಲ ಲೆಫ್ಟ್ ಆಫಲ್ಲಿ ಇದೆ ಅಂತಂದರೆ ನನಗೇನಾಗುತ್ತೆ, 0 ಇನ್ಕ್ಲೂಡ್ ಆಗೇ ಆಗುತ್ತೆ. ಬಿಕಾಸ್ ನಾನು ಏನು ತಗೋತೀನಿ, ಗ್ರೇಟರ್ ದೆನ್. ಈ ಕಂಡೀಷನಲ್ಲಿ ಸಿಸ್ಟಮ್ ಕಾಸಲ್ ಆ್ಯಂಡ್ ಸ್ಟೇಬಲ್ ಆಗ್ತಿದೆ ಅಂತಂದರೆ ಪೋಲ್ಸ್ ಯಾವಾಗಲೂ ಈ ಕಡೆ ಇರಬೇಕು. ಸೊ ಫಾರ್ ಎ ಸಿಸ್ಟಮ್ ಟು ಬಿ ಆ್ಯಂಟಿ ಕಾಸಲ್ ಆ್ಯಂಡ್ ಸ್ಟೇಬಲ್ ಆಗಿರ್ಬೇಕಂತಂದರೆ ಸ್ಟೇಬಲ್ ಫಸ್ಟ್ ಆ್ಯಂಟಿ ಚೆಕ್ ಮಾಡಿದ್ರು. ಆ್ಯಂಟಿ ಕಾಸಲ್ ಅಂತಂದರೆ ಏನಾಗಿರಬೇಕು, ಸಿಗ್ಮಾ ಶುಡ್ ಬಿ ಲೆಸ್ ದೆನ್ ಲೆಫ್ಟ್ ಮೋಸ್ಟ್. ಅಲ್ಲಿ ರೈಟ್ ಮೋಸ್ಟ್ ಇತ್ತು, ಇಲ್ಲಿ ಲೆಫ್ಟ್ ಮೋಸ್ಟ್ ಪೋಲು. ಆ್ಯಂಡ್ ಆಲ್ ಪೋಲ್ಸ್ ಮಸ್ಟ್ ಬಿ ಆನ್ ರೈಟ್ ಹಾಫ್. ಓಕೆನಾ. ಇಷ್ಟೇ ಏನು ಗುರು, ಇಷ್ಟೇ. ಓಕೆನಾ. ಓಕೆ. ಸೊ ಏನು ಹೇಳಿದ್ದಾನೆ, ಸೊ ನಾನು ಏನು ಮಾಡ್ತೀನಿ, ನಾನೊಂದು ಲೈನ್ ಒಂದು ತಗೋತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಮಾರ್ಕಿಂಗ್ ಈ ಥರ 2 ಪೋಲ್ ಮಾರ್ಕ್ ಮಾಡ್ತಿದ್ದೀನಿ, P1 P2. ಓಕೆನಾ. 0 ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ನೆಕ್ಸ್ಟು ನಾನೇನು ಹೇಳ್ತಾ ಇದ್ರು ನೀನೇನು ಮಾಡಬೇಕು, ಈ ಥರ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋಬೇಕು, ಇಲ್ಲಾಂದರೆ ಅಪರಾಧ ಆಗೋಗ್ಬಿಡುತ್ತೆ. ಸೊ ಈ ಪಾರ್ಟಲ್ಲಿ ಏನಾಗಿರುತ್ತೆ ಸಿಸ್ಟಮ್, ಈ ಪಾರ್ಟಲ್ಲಿ ಕಾಸಲ್ ಆಗಿರುತ್ತೆ ಆ್ಯಂಡ್ ಸ್ಟೇಬಲ್ ಆಗಿರುತ್ತೆ. ಓಕೆನಾ. ಈ ಪಾರ್ಟಲ್ಲಿ ಕಾಸಲ್ ಮತ್ತು ಸ್ಟೇಬಲ್ ಆಗಿರುತ್ತೆ. ಈ ಪಾರ್ಟಲ್ಲಿ ಏನಾಗಿರುತ್ತೆ, ಇನ್ ದಿಸ್ ಪಾರ್ಟ್, ಈ ಪಾರ್ಟಲ್ಲಿ ಏನಾಗಿರುತ್ತೆ, ಇಟ್ ಈಸ್ ನಾನ್ ಕಾಸಲ್ ಆ್ಯಂಡ್ ಸ್ಟೇಬಲ್ ಆಗಿರುತ್ತೆ. ಅಂದರೆ ಈ ಪಾರ್ಟಲ್ಲಿ ಏನಾಗುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ. ಈ ಪಾರ್ಟಲ್ಲಿ ಏನಾಗಿರುತ್ತೆ, ಆಂಟಿಕಾಸಲ್ ಆ್ಯಂಡ್ ಅನ್ಸ್ಟೇಬಲ್ ಆಗಿರುತ್ತೆ. ಓಕೆನಾ ಗುರು. ಓಕೆ, ಸಿಂಪಲ್ ಇಷ್ಟೇ ಗುರು, ಸಿಂಪಲ್. ಓಕೆನಾ. ಓಕೆ, ನೆಕ್ಸ್ಟ್ ಏನಿದೆ ಗುರು, ನೆಕ್ಸ್ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ ಯೂಸ್ ಮಾಡಿಕೊಂಡು ಹೇಗೆ ಹೌ ಡಸ್ ಡಿಫೈನಿಂಗ್ ಕಂಟಿನ್ಯೂಸ್ ಟೈಮ್ ಸಿಸ್ಟಮ್ ವಿತ್ ದ ಹೆಲ್ಪ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ನಾವು ಹೇಗೆ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ನ ಡಿಫ್ರೆನ್ಷಿಯಲ್ ಟೈಮ್ ಯೂಸ್ ಮಾಡಿಕೊಂಡು, ಡಿಫ್ರೆನ್ಷಿಯಲ್ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಅಲ್ಲಿ ನೋಡ್ಬೋದು. ಓಕೆನಾ. ಈಗ ಇಲ್ಲೇ ನೋಡಿದ್ವಿ ಸಿಸ್ಟಮ್ ಅನಾಲಿಸಿಸ್ ಯೂಸಿಂಗ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ನೋಡಾಯಿತು. ಓಕೆನಾ. ಸೊ ಫಾರ್ ನೆಕ್ಸ್ಟ್ ಏನು ಜಾಸ್ತಿ ಟಾಪಿಕ್ ಉಳ್ಕೊಂಡಿಲ್ಲ, ಅದೊಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಉಳ್ಕೊಂಡಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಐಗನ್ ವ್ಯಾಲ್ಯೂ ಆ್ಯಂಡ್ ಐಗನ್ ಫಂಕ್ಷನ್ ಒಂದು ಉಳ್ಕೊಂಡಿದೆ. ಸ್ವಲ್ಪ ಕೆಲವೊಂದು ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಏನಿದೆ, ಟೈಪ್ಸ್ ಆಫ್ ಕನೆಕ್ಷನ್ಸ್ ಇದೆ. ಅಷ್ಟೇ, ಟೈಪ್ಸ್ ಆಫ್ ಕನೆಕ್ಷನ್ಸ್ ಆಗೋಯ್ತು ಅಂತಂದರೆ ಮುಗ್ದೇ ಹೋಯಿತು. ಟೈಪ್ಸ್ ಆಫ್ ಕನೆಕ್ಷನ್ ಆದಮೇಲೆ ಒಂದು
ಯೂನಿಲ್ಯಾಟ್ರಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇದೆ. ಓಕೆನಾ, ಇಷ್ಟೋ ತನಕ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟೋ ತನಕ ಮಾಡಿದ್ದೇನು, ಇಷ್ಟೋ ತನಕ ಮಾಡಿದ್ದು ನಾವು ಬೈಲ್ಯಾಟ್ರಲ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ನೋಡೋಣ ಆಮೇಲೆ.